ಓದುವಂತಹ ಪಾಠಶಾಲೆ ಒಳಗಿರ್ತಕ್ಕಂಥ ಕಂದನಾಗಿರ್ತಕ್ಕಂಥ ಮೈದಾಳರಾಮ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುದೇವ ನನ್ನ ತಾಯಿ ಮಹಾದೇವಮ್ಮ ಮನೆ ಒಳಗಿದ್ದಾಳೆ, ನನ್ನ ತಾಯಿಯನ್ನು ಹೋಗಿ ನಾನು ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಗುರುಮಠವನ್ನೇ ಬಿಟ್ಟು ಕಂದ ಮೈದಾಳರಾಮ ಸೂರ್ಯನಂಗೆ ಚಂದ್ರನಂಗೆ ನಿನ್ನ ಕಲಿ ಮುಖ ತಳ ತಳ ಅಂತ ಹೊಳಿತಿತ್ತಲ್ಲೋ, ಹಿಂದ್ಯಾಕೋ ಮಗನೇ ಸೂರ್ಯನಿಗೆ ಜ್ಞಾನ ಕಚ್ಚಿದ ಪ್ರಕಾರ ನಿನ್ನ ಮುಖವೆಲ್ಲ ಕಂದಿ ಕುಂದಿ ಕಪ್ಪಾಗಿದೆಯಲ್ಲಪ್ಪ ಮೈದಾಳರಾಮ ಎಂಬುದಾಗಿ ತಾಯಿ ಮಹಾದೇವಮ್ಮ ಆ ಕಡೆಯಿಂದ ಹೊರಳ್ತಾ ಬರುವ ಮಗನ ಕೊಲ್ಲ ತಬ್ಬಿಕೊಂಡು ರಾಜಬೀದಿ ಒಳಗೆ ಕೇಳುವಾಗ ಕಂದನಾಗಿರ್ತಕ್ಕಂಥ ಮೈದಾಳರಾಮ ತಾಯಿ ಪಾದಕ್ಕೆ ನಮಸ್ಕಾರಗಳನ್ನು ಮಾಡಿ ಕೇಳ್ತಿರೋನಂತೆ. ತಾಯಿ ಮಹಾದೇವಮ್ಮ 12 ಮಕ್ಕಳ ಮೇಲೆ ಮಾತಾಡಬೇಡ ತಾಯಿ, ಹೊಡೆದವ್ರು ಯಾರು ಬೊಯ್ದವ್ರು ಯಾರು ಅಂತ ಕೇಳ್ತಾ ಇದೆಯಲ್ಲ ತಾಯಿ. ತಂದೆ ಇಲ್ಲದ ತಪ್ಪಲಿ ಮಗನ ನೀನು ಹೊಡೆದು ಕಳುಗಿಸ್ತವ್ರಿಗೆ ನಿನ್ನ ಬಾಳು ಅವರು ಬರ್ಲಿ ಅಂತ ನೀನು ಶಾಪ ಆಗ್ತಾ ಇದೆಯಲ್ಲ ತಾಯಿ. ಶಾಪ ಕೊಡಬೇಡ ತಾಯಮ್ಮ, ನನ್ನ ಹೊಡೆದವರು ಯಾರಿಲ್ಲ, ಬೈದವರು ಯಾರಿಲ್ಲ, ಪದ ಬಂದಿತ್ತು ಗುರು ಮಠದಲ್ಲಿ. ತಾಯಿ 18 ಹುಡುಗರೆಲ್ಲ ನಾವು ಅರ್ಥದಲ್ಲಿ ಓದುವಾಗ ಮತ್ತೊಬ್ಬ ಬಾಲಕನನ್ನು ಜಿರಿದು ಮಾತನಾಡಿದ ತಾಯಿ. ಏನೆಂಬುದಾಗಿ ಜಿರಿದು ಮಾತನಾಡಿದ್ರಪ್ಪ ತಾಯಿ. ಓದುವಂತ ಗುರುಮಠದಲ್ಲಿ ನನ್ನ ಸಂಗಡ ಓದುವಂತ ಹುಡುಗರೆಲ್ಲ ಗುರುಗಳ ಪಾದಕ್ಕೆ ನಮಸ್ಕಾರಗಳನ್ನು ಮಾಡಿ 10 ದಿನ ರಜಾವನ್ನ ಕೇಳ್ತಾ ಇದ್ರು ತಾಯಿ. ಒಡಹುಟ್ಟು ಹಬ್ಬ ಮಾಡಬೇಕು ಅಂತ ಬಡವಿ ಮಗನಾಗಿರ್ತಕ್ಕಂಥ ನಾನು ಕಟ್ಟ ಕಡೆಯಲ್ಲಿ ಗುರುಗಳ ಪಾದಕ್ಕೆ ನಮಸ್ಕಾರಗಳನ್ನು ಮಾಡಿ 10 ದಿನ ರಜಾ ಕೊಡಬೇಕು ಅಂತ ಕೇಳಿದಾಗ ನನ್ನ ಸಂಗಡ ಓದತಕ್ಕಂತ ಓದುವ ಹುಡುಗ ನನ್ನನ್ನ ಗುರುಮಠದಲ್ಲಿ ನನ್ನನ್ನು ಯಾವ ರೀತಿಯಾಗಿ ನಿಂದಿಸಿ ಮಾತನಾಡಿದ್ದಾರೆ ಗೊತ್ತೇ ತಾಯಿ? ಏನಂತ ಹೇಳಿ ನಿಂದಿಸಿ ಮಾತನಾಡಿದ್ರಪ್ಪ ಮೈದಾಳರಾಮ. ನನ್ನ ಅಕ್ಕ ನಿಲ್ಲದ ಕರ್ಮಿ, ಅಕ್ಕ ನಿಲ್ಲದ ಕರ್ಮಿ, ಬಾವ ನಿಲ್ಲದ ಪಾಪಿ, ಬಾವ ನಿಲ್ಲದ ಪಾಪಿ,
ಅಕ್ಕನಿಲ್ಲವನೆಂತೇಳಿ ಹಾಡಿದ್ದಾರೆ, ಭಾವನಿಲ್ಲವನಂತೇಳಿ ಜರಿದು ಮಾತನಾಡಿದ್ದಾರೆ ತಾಯಿ. ಆ ಮಾತನ್ನ ಕೇಳಿ ನನಗೆ ದುಃಖ ಬಂದು ಗುರುಗಳ ಪಾದಕ್ಕೆ ನಮಸ್ಕಾರಗಳ ಮಾಡಿ ನಾನು ಒಪ್ಪತ್ತು ರಜಾ ತಗೊಂಡು ಬಂದಿದ್ದೀನಿ. ನನ್ನ ಹೆತ್ತ ತಾಯಿ ಮಾದೇವಮ್ಮ ಮನೆಯೊಳಗಿದ್ದಾಳೆ. ಗುರುದೇವ, ನನ್ನ ತಾಯಿಯನ್ನು ಹೋಗಿ ಕೇಳಿ ಬರ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ತಾಯಿ. ಸತ್ಯವ ಬಿಡಬೇಡ, ಸತ್ಯ ಮಗನ ಜೊತೆಯಲ್ಲಿ ನುಡಿಬೇಡ ತಾಯಮ್ಮ. ತಾಯಿ, ನನಗೆ ಅಕ್ಕಯ್ಯ ಇದ್ದಾರೆ, ನನ್ನ ಪಾವಾದಿ ಇರುವಾರೆ, ನನಗೆ ಮಿಕ್ಕ ಬಂಧುಗಳು ಇರುವಾರ. ಇರುವರ ತಾಯಿ, ಮಿಕ್ಕ ಬಂಧುಗಳಿರುವರ ತಾಯಮ್ಮ. ಏಳಮ್ಮ ಅಂತೇಳಿ ತಾಯಿ ಪಾದವನ್ನು ಹಿಡಿದು ಕೇಳುವಾಗ ಮೈನಾಳ ರಾಮ ಮಹಾದೇವಮ್ಮ, ಹರಿಯ ಇದ್ದ ಮಗನಿಗೆ ಯಾರಪ್ಪ ಅರಗಲಿಸುವಟ್ಟವರು ನನ್ನ ಕಂದ ಮೈನಾಳ ರಾಮ. ನಿನ್ನ ಬಾಳು ಅವರಿಗೆ ಬರ್ಲಪ್ಪ ಕಂದ ಮೈನಾಳ ರಾಮ. ಸತ್ಯವ ಬಿಡಬೇಡ, ಅಸತ್ಯ ನುಡಿಬೇಡ ಮಗನ ಜೊತೆಯಲ್ಲಿ ಅಂತ ನೀ ಕೇಳಿದ ಮೇಲೆ ಸತ್ಯವಾಗಿ ಹೇಳ್ತೀನಿ ಕೇಳಪ್ಪ ಕಂದ ರಾಮಯ್ಯ. ಅಪ್ಪ, ನಿನಗೆ ಹಕ್ಕೈನು ನಿನಗಿಲ್ಲ, ಬಾವಾಜಿ ನಿನಗಿಲ್ಲ, ಬಾವಾಜಿ ನಿನಗಿಲ್ಲ. ನಿನಗೆ ಬಿಟ್ಟ ಬಂದವರು ನಿನಗಿಲ್ಲ. ಅಕ್ಕಯ್ಯನು ನಿನಗಿಲ್ಲ, ಬಾವಾಜನು ನಿನಗಿಲ್ಲ, ಮಿಕ್ಕ ಬಂಧುಗಳು ನಿನಗಿಲ್ಲ ಕಂದಪ್ಪ ರಾಮಯ್ಯ. ತಾಯಿ ಆಡಿದಂತ ಮಾತನ್ನ ಕೇಳಿ ಮೈನಾಳ ರಾಮನ ಕಣ್ಣಲ್ಲಿ ಕಣ್ಣೀರು ಬಂತಂತೆ. ತಾಯಿ, ಓದುವಂತ ಪಾಠಶಾಲೆ ಒಳಗೆ ಹುಡುಗರು ಜರಿದ್ರು ಮಾತನಾಡ್ದಕ್ಕೂ ಜನ್ಮ ಕೊಟ್ಟು ತಾಯಿ ಅತ್ತವಳು ನೀ ಆಡ್ತಕ್ಕಂತ ಮಾತು, ಈ ಎರಡು ಮಾತುಗಳು ಅರೆ ಕಲ್ಲಿನ ಮೇಲೆ ಶಾಸನ ಬರೆದ ಪದವಾಯ್ತಲ್ಲ ತಾಯಮ್ಮ. ಹೋಗ್ಲಿ ಬಿಡು ತಾಯಿ, ನಿನ್ನ ಕಣ್ಣಲ್ಲಿ ಕಣ್ಣೀರು ಕೆಡಬೇಡವಮ್ಮ. ನಾನು ತಗೊಂಡು ಬಂದಂತ ಪೂರ್ವದ ಫಲದಿಂದ ನನ್ನ ಒಡಹುಟ್ಟಿನ ಸುಖ ನನಗೆ ಇಲ್ಲದೆ ಹೋದ್ರು ತಾಯಿ ಮಾದೇವಮ್ಮ. ನಿನ್ನ ಅಕ್ಕ ತಂಗಿರು ಮಕ್ಕ ತಾಯಿ ಇರುವಾರ, ನಿನ್ನ ಅಕ್ಕ ತಂಗಿರು ಮಕ್ಕ ಇದ್ದರೆ ಹೇಳುವ, ಅವರನ್ನೇ ಹೋಗಿ ಹಬ್ಬಕ್ಕರ ತರುವೆ. ನನ್ನ ಹೊಡುಹುಟ್ಟಿನ ಫಲ ನನಗಿಲ್ದೆ ಹೋದ್ರು ಸರಿ, ನೀನು ಹೊಂದ್ಬಿಟ್ಟಂತ ಅಕ್ಕ ತಂಗಿರ ಮಕ್ಕಳಾರು ಇದ್ದಾರೆ ತಾಯಮ್ಮ. ನಿನಗೆ ಅಕ್ಕನಾದ ಮೇಲೆ ನನಗೆ ದೊಡ್ಡವ ಆಗಬೇಕು, ದೊಡ್ಡವ ಹೊಟ್ಟೆಯೊಳಗೆ ಹುಟ್ಟುವಂತ ಮಕ್ಕಳು ಅಕ್ಕಯ್ಯ ಆಗಬೇಕು. ನಿನಗೆ ಕಿರಿಯವಳಾಗಿದ್ರೆ ನಿನ್ ತಂಗಮ್ಮ, ನನಗೆ ಚಿಕ್ಕಮ್ಮ ಆಗಬೇಕು. ಚಿಕ್ಕಮ್ಮನ ಹೊಟ್ಟೆಯೊಳಗೆ ಹುಟ್ಟುವಂತ ಮಕ್ಕಳು ನನಗೆ ತಂಗಮ್ಮ ಆಗಬೇಕು. ಅವರನ್ನೇ ಹೋಗಿ ನಾನು ಕರ್ಕೊಂಡು ಬಂದು ಈ ಭೀಮಾವತಿಯ ಪಟ್ಟಣದಲ್ಲಿ ಶ್ರೀಮಂತರ ಮನೆ ಮಕ್ಕಳೆಲ್ಲ ಹೋಳಿಗೆ ಹೊಬ್ಬಿಟ್ಟು ಕಡರಸುವೆ ಕಜ್ಜಾಯ ತುಪ್ಪದಲ್ಲಿ ಅವರು ಅಡಿಗೆ ಮಾಡಿ ಅವರ ಅಕ್ಕ ಅವನಿಗೆ ಹುಣಿಸಿ ತಿನಿಸಿ ಕಳುಹಿಸಿದರೆ, ಬಡವಿ ಮಗನಾಗಿರ್ತಕ್ಕಂಥ ನಾನು ಸೊಪ್ಪು ನೀರಂಬ್ಲಿನಾದ್ರು ನಾನು ಹಂಬ್ಲಿನಾದ್ರು ಮಾಡಿ ನಾನು ಹುಣಿಸಿ ತಿನಿಸಿ ಅವರ ಗಂಡನ ಮನೆಗೆ ಕಳುಹಿಸ್ತೀನಿ ತಾಯಮ್ಮ. ಅಕ್ಕ ತಂಗಿರ ಮಕ್ಕಳಿದ್ರಿ ಹೇಳಮ್ಮ ಅಂತೇಳಿ ಕಣ್ಣ ಮೈದಾಳ ರಾಮ ತಾಯಿ ಮಾದೇವಮ್ಮನ ಪಾದವನ್ನು ಹಿಡ್ಕೊಂಡಾಗ ಮಗನಾಡಿದ ಮಾತುಗಳ ಕೇಳಿ ಮಾದೇವಮ್ಮನ ಕಣ್ಣಿನಲ್ಲಿ ಕಣ್ಣೀರು ಬಂತಂತೆ. ಅಯ್ಯೋ ನನ್ನ ಕಂದ ಮೈದಾಳ ರಾಮಯ್ಯ, ಏನಪ್ಪ ಈ ಮಾತನ್ನು ಕೇಳ್ತಾ ಇದ್ಯಲ್ಲ ರಾಮಯ್ಯ. ನಾನುವೇ ತಂದಂತ ಗುರುವರದ ಫಲದಿಂದ ನನ್ನ ಒಡಹುಟ್ಟಿನ ಸುಖವೇ ನನಗಿಲ್ಲ. ಸುಳ್ಳು ಹೇಳಮ್ಮ
ಫಲದಿಂದ ನಾ ಹುಟ್ಟಿದವಳು ಒಬ್ಬಳೆ, ನಾ ಬೆಳೆದವಳು ಒಬ್ಬಳೆ. ಒಬ್ಬ ತಾಯಿಗೆ ನಾ ಒಬ್ಬಳೆ ಮಗಳು ಕಾಣಪ್ಪ ಮೈದಾಳ. ತಾಯಿ ತಾಯಿಯಾಯ ಮಕ್ಕ ನಂಗೆ ಸೀರೆ ಹಂದು ಮಾತು ಸತ್ಯವಾಯ್ತು ತಾಯಪ್ಪ. ನನ್ನ ಒಂದು ಹುಟ್ಟಿನ ಹುಟ್ಟಿನ ಫಲ ನಾ ಕೇಳಿ ಪಡೆದೇ ಹುಟ್ಟದೆ ಹೋದ್ರು, ನಿನಗಾದ್ರೂ ಸಹ ಹುಟ್ಟಿನ ಫಲ ನಿನಗೂ ಇಲ್ವಲ್ಲ ತಾಯಮ್ಮ. ಹೋಗ್ಲಿ ಬಿಡು ತಾಯಿ ಮಾದೇವಮ್ಮ, ನೀನು 12 ವರ್ಷದಲ್ಲಿ ನೀ ಲಂಗ ಜಾಕೆಟ್ ಹಾಕೊಂಡು ತಿರುಗಾಡುವಾಗ, ನೀ ಮದುವೆಯಾಗಿ ಈ ಊರಿಗೆ ಬಂದಾಗ ಈ ಊರಿನಲ್ಲಿ ಯಾರು ಸಂಗಡ ಮಾಡಲಿಲ್ವ ತಾಯಮ್ಮ? ಅಪ್ಪ ಸಂಗಡನೇನು ಈ ಊರ್ನು ಮಾಡಿದ್ದೀನಿ, ಬೇರೆ ಊರ್ನವ್ರು ಸಂಗಡ ಬೇಕಾದಷ್ಟು ಜನ ಮಾಡಿದ್ದೀನಿ ಕಣಪ್ಪ. ಆಗಿದ್ಮೇಲೆ ತಾಯಿ ಆ ಸಂಗಡಿಗಿಚ್ಚಿ ಮಕ್ಕಳ ಇದ್ರೆ ಹೇಳಮ್ಮ, ಅವರನ್ನೇ ಹೋಗಿ ನಾನು ಕರ್ಕೊಂಡು ಬಂದು ಈ ಭೀಮಾವತಿಯ ಪಟ್ಟಣದಲ್ಲಿ ಹಬ್ಬ ಮಾತಿ ಕಳಗಿಸ್ತೀನಿ ತಾಯಮ್ಮ. ಮಗನ ಆಡ್ತಕ್ಕಂಥ ಮಾತನ್ನ ಕೇಳಿ ಮಾದೇವಮ್ಮ ಅಯ್ಯೋ ನನಕಂತ, ಅಯ್ಯೋ 12 ಮಕ್ಕಳ ಹೋಗಿ ಹಬ್ಬ ಕರ್ಕೊಂಡು ಬರ್ತೀನಿ ಅಂತೀಯಲ್ಲೋ. 12 ಮಕ್ಕಳ ಹೋಗಿ ಹಬ್ಬಕ್ಕೆ ಕರೆದ್ರೆ ಅವ್ರು ನಿಜವಾಗ್ಲೂ ಬಂದಾರಪ್ಪ? ಯಾರು ಬರಲ್ಲ. ಒಂದ್ ವೇಳೆ ಬಂದ್ರು ಬರ್ಬಹುದು ನಮ್ಮ ಹಿಂಸೆ ಮೇಲೆ. ನೋಡೋ, ನಮ್ಮ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂತ ಮಕ್ಕಳೇ ಹಾಗಿದ್ರೆ ಅವರನ್ನ ಹೋಗಿ ನಾವು ಹಬ್ಬ ಮಾಡಬೇಕು ಬನ್ನಿ ಅಂತ ಕರೆದ್ರೆ ಅವ್ರಿಗೆ ಎಷ್ಟೇ ಕೆಲಸ ತಾಪತ್ರಗಳಿದ್ರು ಸಹ ಬರ್ತಾರೆ. ಬಂದು ನಮ್ಮ ಹೊಟ್ಟೆ ಒಳಗೆ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳಾಗಿದ್ರೆ ನಮ್ಮ ಮನೆಯಲ್ಲಿ ಅಂಬ್ಲಿ ಕುಡ್ಕೊಂಡು ಹೋಗಿದ್ರು ಸಹ, ಅನ್ನೇ ಸೊಪ್ಪ ತಿನ್ಕೊಂಡು ಹೋಗಿದ್ರು ಸಹ, ಮತ್ತೆ ಅವಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ಅವಳು ಸಂಗಡಿಗಿತ್ತೀರಿ ಯಾರಾದ್ರೂ ಏನೋ ಹಬ್ಬಕ್ಕ ಅಂತ ನಿಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗಿದ್ರಲ್ಲ, ಏನೇನು ಮಾಡಿ ಕಿಸ್ದ್ರಮ್ಮ ಅಂತ ಏನಾದ್ರು ಕೇಳಿದ್ರೆ, ಅಯ್ಯೋ ನಮ್ಮ ಅಪ್ಪರ ಮನೇಲಿ ಏನು ಅಂದಾರ ಗತಿ ಇಲ್ಲ, ನಾನು ಅಂಬ್ಲಿ ಕುಡ್ಕೊಂಡು ಅನ್ನೇ ಸೊಪ್ಪು ತಿನ್ಕೊಂಡು ಬಂದಿ ಅಂತ ಏನಾದ್ರು ಆ ಹೆಣ್ಮಗಳು ಹೇಳ್ಕೊಂಡಳಪ್ಪ. ನಮ್ಮ ಅಪ್ಪನ ಮನೆ ಪಡ್ತಾನ ಅನ್ನೇರು ಗೊತ್ತಾಗಬಾರ್ದು ಅಂತ ಹೇಳಿ ಅವಳು ಉಣ್ಕೊಂಡು ಹೋಗಿರೋದು ನೋಡಿದ್ರೆ ಅನ್ನೇ ಸೊಪ್ಪು ತಿನ್ಕೊಂಡು ಹೋಗಿದ್ರೆ ಅವಳು ಅಲ್ಲಿ ಗಂಡನ ಮನೆ ಒಳಗೆ ಬಗೆ ರೀತಿಯಾಗಿ ಕೊಂಡಾಡಿ ಮಾತನಾಡ್ತಾಳೆ. ನಮ್ಮ ಅಪ್ಪನ ಮನೆಯಲ್ಲಿ ಬೇಕಾದ ಕಣ್ಣಿಗೆ ಬೇಕಾದ ಮಾಡಿಸಿ ಉಣ್ಕೊಂಡು ತಿನ್ಕೊಂಡು ಬಂದೆ, ಸೀರೆ ತೆಗೆದ್ರು ಬಟ್ಟೆ ತೆಗೆದ್ರು ಅಂತ ಹೇಳಿ ಬಹಳ ಹೆಚ್ಚಾಗಿ ಮಾತನಾಡ್ಕೊಳ್ತಾಳೆ. ಅದೇ ನೋಡಪ್ಪ ಮೈದಾಳ ರಾಮ, 12 ಮಕ್ಕಳು ಹೋಗಿ ನಾವು ಕರ್ಕೊಂಡು ಬಂದು 12 ಮಕ್ಕಳ ಹಬ್ಬ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಆಡ್ಕೊಂಡರು ಅಂತ ಬೇರೆಯವ್ರ ಮನೆ ಸಾಲ ಸೋಲನಾದ್ರು ಮಾಡಿ ನಾವು ದಿನಕ್ಕೊಂದು ರೀತಿ ಅಡಿಗೆ ಮಾಡಿ ಅವ್ರಿಗೆ ಎಷ್ಟೇ ಉಣಿಸಿ ತಿನ್ನಿಸಿ ಕಳುಹಿಸಿದ್ರು ಕೆಟ್ಟ ಮಾತು ನಮ್ಮ ಮೇಲೆ ತಪ್ಪಲ್ಲ ಕಾಣಪ್ಪ. ಅವರು ಗಂಡನ ಮನೆಗೆ ಹೋಗಿ ನಮ್ಮ ಮನೆ ಬಡತನವನ್ನ ಇನ್ನೊಬ್ಬರಿಗೆ ಹೇಳ್ಕೊಳ್ತಾರೆ. ಅಯ್ಯೋ ಅವ್ರ ಮನೇಲಿ ಅಂದಾರ ಏನು ಗತಿ ಇಲ್ಲ, ಅವ್ರ ಮನೆಗೆ ಹೋಗ್ಬೇಕಾಗಿತ್ತು, ಏನು ಮಾಡ್ಲಿಲ್ಲ, ಉಣಿಸ್ಲಿಲ್ಲ ತಿನ್ನಿಸ್ಲಿಲ್ಲ ಅಂತ ನಮ್ಮನ್ನ ಜರಿದು ಮಾತನಾಡ್ತಾರಲ್ಲಪ್ಪ ಮೈದಾಳ ರಾಮ. ಅಪ್ಪ ಮೈದಾಳ ರಾಮ, 12 ಮಕ್ಕಳು ಹೋಗಿ ಹಬ್ಬ ಕರ್ಕೊಂಡು ಬರೋದು ಬೇಕಾಗಿಲ್ಲ ಕಾಣು. ನೋಡಪ್ಪ ಕಂದ ಮೈದಾಳ ರಾಮಯ್ಯ, ಅಕ್ಕ ಅಕ್ಕ ಅಂತ ರಾಮ, ಅಕ್ಕ ಅಕ್ಕ ಅಂತ ಇಷ್ಟು ದುಃಖ ಮಾಡ್ತಾ ಇದೆಯಲ್ಲ, ಬಾಬಾ ಬಾಬಾ ಅಂತ ಇಷ್ಟು ಶೋಕ ಮಾಡ್ತಾ ಇದೆಯಲ್ಲ, ನಿಮ್ಮ ಕೈ ಬಂದು ಕೊಡ್ತಕ್ಕಂತ ಹಾದಿಕವೇನೋ, ಬಾವಯ್ಯ ಬಂದು ಕೊಡ್ತಕ್ಕಂತ ಬಹುಮಾನವೇನಪ್ಪ? ಅಕ್ಕ ಬಾವ ಇಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ಈ ಭೂಮಿ ಮೇಲೆ ಇದ್ದಾರೆ, ನೀನು ದುಃಖ ಮಾಡಬೇಡ ಸುಮ್ಮನೆ ಇರಪ್ಪ ಅಂತ ಹೇಳಿ ತನ್ನ ಮಗನ ಕುರಳ ಬಾಚಿ ತಬ್ಬಿಕೊಂಡ್ಲಂತೆ ಮಹಾದೇವಮ್ಮ. ತಾಯಾಡ್ದಂತ ಮಾತನ್ನ ಕೇಳಿ ಮೈದಾಳ ರಾಮ ಅಯ್ಯೋ ಪೆದ್ದ ಮಹಾದೇವಮ್ಮ, ಅಕ್ಕಗೆ ಬಂದು ಆದಿಕ ಕೊಡ್ಬೇಕೆ, ಬಾವಾಜಿ ಬಂದು ಬಹುಮಾನ ಕೊಡ್ಬೇಕೆ? ತಾಯಿ ಹೇಳ್ತೀನಿ ಕೇಳಮ್ಮ, ಹೆಣ್ಣು ಮಕ್ಕಳ ಪುಣ್ಯವ ನಾ ಬಣ್ಣಿಸಿ ಬೇಡುವೆ, ನೀ ಚೆನ್ನಾಗಿ ಕೇಳು ನಿನ್ನ ಮನದಲ್ಲಿ, ಅವ್ವ ಹೆಣ್ಣು ಇಲ್ಲದ ಮೇಲೆ ನಿನ್ನ ಪುಣ್ಯವೇ ನಿನಗಿಲ್ಲ, ಬಣ್ಣ ಹುಟ್ಟದಕ್ಕೂ ಬರಲಿಲ್ಲ.
ಕುರುಡನ ಬಾಳು, ಅಕ್ಕನಿಲ್ಲದ ಮನೆ ನಕ್ಷತ್ರವಿಲ್ಲದ ಬೇಗ, ಬಾವ ಬರದೇವಾದ ಹಬ್ಬ ಜೀವ ಇಲ್ಲದ ದೇಹ, ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ, ಸಜ್ಜನರು ಇಲ್ಲದ ಗುರುಮಠ ಇದ್ದ ಹಾಗೆ ಎಣ್ಣೆ ಹಿರಿದೇವದವಳು ಬಾಳು. ಕೇಳುವ ತಾಯಿ ಮಾದೇವಮ್ಮ, ಅಕ್ಕಯ್ಯ ಬಂದ ಅಧಿಕ ಕೊಡಬೇಕೆ, ಬಾವಾಜಿ ಬಂದು ಬಹುಮಾನ ಕೊಡಬೇಕೆ ತಾಯಿ ಮಾದೇವಮ್ಮ. ತಾಯಿ ಮಾದೇವಮ್ಮ, 18 ಮಕ್ಕಳ ನೀ ಗಂಡು ಮಕ್ಕಳ ನೀ ಹಡಿಯಬಹುದು, ಆದರೆ ಅವರೆಲ್ಲ ಗಂಟುಗೋಸ್ಕರ ಗಂಡು ಮಕ್ಕಳು. ತಾಯಿ, ನಿನ್ನ ಆಯುಷ್ಯ ಕಳೆದೋಗಿ ನಿನ್ನ ಪ್ರಯಾಣ ಹೋಗುವ ಸಮಯಕ್ಕೆ ನೋಡಮ್ಮ, ನಿನ್ನ ಮನೆಯಿಂದ ತಗೊಂಡು ಬಂದು ಪಡಸಾಲೆ ಮೇಲೆ ಮಲಗಿಸ್ಬಿಟ್ರೆ ಆ ಗಂಡು ಮಕ್ಕಳೆಲ್ಲ ಗಂಟಿಗೋಸ್ಕರ ಕಾಯ್ಕೊಂಡಿರ್ತಕ್ಕಂಥವರೆಲ್ಲ ನಾನ್ಯಾಕ್ ಮಾಡ್ಲಿ, ನಾನ್ಯಾಕ್ ಮುಟ್ಲಿ, ನಾನ್ಯಾಕ್ ಮಾಡ್ಲಿ ಅಂತ ಅವ್ರು ವೈರಾಣ ಕುಂತಿರ್ತಾರೆ. ನಮ್ಮವ್ವ ಕಾಸು ಸರ ಹಾಕೊಂಡಿದ್ಲು, ಹಣ ಮಡಗಿದ್ಲು, ಸಾಯ ಕಡಗಾಲದಲ್ಲಿ ಹೋಗಿ ಹಿರಿಯವನ ಮಗನ ಮನೆ ಸೇರ್ಕೊಂಡಿದ್ಲು, ನಡ್ಕಲ ಅಣ್ಣನ ಸೇರ್ಕೊಂಡಿದ್ಲು. ಆ ನಮ್ಮ ಅಣ್ಣನ ಹೆಂಡತಿ ಎಲ್ಲರೂ ಕಿತ್ತು ಕಿತ್ತು ಮಡಿಕೊಂಡ್ ಬಿಟ್ಟವಳೆ ಅಂತ ಅವರೆಲ್ಲ ಹಣಕ್ಕೋಸ್ಕರ ಒಡವೆಗೋಸ್ಕರ ಎಲ್ರು ಅವರು ಒಡೆದಾಡ್ತ ಕಚ್ಚಾಡ್ತ ಕುಂತಿರ್ತಾರೆ. ಅದೇ ತಾಯಿ, ನೀನೇನಾದ್ರೂ ಒಬ್ಬ ಹೆಣ್ಣು ಮಗಳ ಹಡೆದು 18 ಮೇಲಿಗೆ ಏನಾದ್ರೂ ಕೊಟ್ಟು ನೀನು ಮದುವೆ ಲಗ್ನ ಅಂತಕ್ಕಂಥದ್ದು ಮಾಡಿದ್ದೆ ಆದ ಪಕ್ಷದಲ್ಲಿ ನಿನ್ನ ಪ್ರಾಣ ಹೋಗುವ ಸಮಯದಲ್ಲಿ ಯಾರ ಜೊತೆಲಾದ್ರೂ ಹೋಗ್ತಕ್ಕಂಥವ್ರ ಜೊತೆಯಲ್ಲಿ ಅಪ್ಪ ಹೋಗ್ತಾ ಇದ್ದೀರಪ್ಪ, ನನ್ನ ಮಗಳಿಗೆ ಸ್ವಲ್ಪ ಸುದ್ದಿ ಹೇಳ್ಬಿಡ್ರಪ್ಪ ಅಂತೇನಾದ್ರೂ ನೀನು ನರಳಾರ್ಥ ಪಡಸಲೆ ಮೇಲೆ ಮಲಿಕಂಡೇನಾದ್ರೂ ಹೋಗ್ತಕ್ಕಂಥವ್ರ ಕೈಲಿ ಸುದ್ದಿ ಹೇಳಿ ಕಳುಗಿಸ್ಬಿಟ್ರೆ ಆ ಹೋದಂತವ್ರು ನೀ ಹೇಳಿದ ಪ್ರಕಾರ ಆ ನನ್ನ ಹೊಡವುಟ್ಟಿ ಏನಾದ್ರೂ ಹೋಗಿ ನೋಡವ್ವ ತಾಯಿ, ನಿಮ್ಮ ತಾಯಿನ ಮನೆಯಿಂದ ಹೊರಗಡೆ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಬಾಯಿಗೆ ನೀರು ಬಿಡ್ತಾ ಇದ್ದಾರೆ, ಇವಾಗ್ಲೂ ಆವಾಗ್ಲೂ ನಿನ್ ತಾಯಿ ಸೂಲ್ ಹೋಗುತ್ತೆ ಕಣಮ್ಮ ಅಂತ ಏನಾದ್ರೂ ಆ ಹೊಡವುಟ್ಟಿ ಹೇಳ್ಬಿಟ್ರೆ ತಾಯಮ್ಮ, ಆ ಮಾತನ್ನ ಕೇಳಿದ ಕ್ಷಣ ಮಾತ್ರದಲ್ಲೇ ಎತ್ತವಳೆ ಕೇಳುವ ಆ ಹೊಡವುಟ್ಟು ಅಂತಕ್ಕಂಥವಳು ಮರುಜವಳಿ ಕಟ್ಟಿ ಇದ್ದ ಹಂಗೆ ನನ್ನ ಹೊಡಬಿಟ್ಟು ಆವಾಗಿ ಏನ್ ಮಾಡ್ತಾಳೆ ಗೊತ್ತೇ, ಅಳುವ ಮಕ್ಕಳ ಬಿಟ್ಟು, ಅಳುವ ಮಕ್ಕಳ ಬಿಟ್ಟು ತಾಯಿ ಚಟ್ಗಡ ಪಡ್ಕೊಂಡು ತಾಯಿ ಬರುತ್ತಾಳೆ, ಸುರಿ ಹೇಳಮ್ಮ ಒಡವಟ್ಟು ಕಟ್ಟರ ಮನೆಯಿಂದ ಒಡವುಟ್ಟು ಕೇಳುವ ಹಳಹಳದ ಬರ್ತವಳೆ, ಲಬ ಲಬ ಲಬನೆ ಬಾಯ್ ಬಾಯಿ ಪಡ್ಕೊಂಡು ಒಡವಟ್ಟು ಪಡಸಾಲೆಯ ಮೇಲೆ ಮನೆಗಿರುವಂತವಳಿಂದ ನೋಡಿ ಒಡಗುಟ್ಟು ಹಿಂದರ ಸೆರಗ ತೆಗೆದು ಮುಂದಕ್ಕೆ ಸರ ಮಾಡಿ, ಮುಂದರ ಸೆರಗ ತೆಗೆದು ಹಿಂದಕ್ಕೆ ಸರ ಮಾಡಿ ನಿನ್ನ ಮಾನದ ರಕ್ಷಣೆಯ ಮಾಡುತ್ತಾಳೆ, ನಿನ್ನ ಪ್ರಾಣ ಹೋಗುವ ಸಮಯದಲ್ಲಿ ನೋಡುವ ನೀ ಹಣದಂತ ಮಗಳು ನಿನ್ನ ಹೆದೆಯ ಮೇಲೆ ಬಿದ್ದುಕೊಂಡು ಅವ್ವ ಅಮ್ಮ ನನ್ನ ಬಿಟ್ಟು ತಪ್ಪಲಿ ಮಾಡಿ ನೀ ಹೊರಟೋದಯ್ಯೋ ಅಂತ ದುಃಖವನ್ನೇ ಮಾಡುವಾಗ ಯಾರು ಹೋಗ ಸಮಯದಲ್ಲಿ ನೀ ಕಣ್ಣುಗಳು ಬಿಟ್ಟು ನಿನ್ನ ಹಣದ ಮಗಳ ನೋಡಿ ಅವ್ವ ಮಗಳೇ ಬಂದೆವ್ವ, ನಾನು ಉಳಿಯುವಂಗಿಲ್ಲ ತಾಯಿ, ಚೆನ್ನಾಗಿ ಗಂಟನ ಮನೆಯಲ್ಲಿ ಸುಖವಾಗಿ ಬಾಳವ್ವ, ನಿಮ್ಮ ಹಣ್ಣಿರು ನನ್ನ ಒಬ್ರು ನೋಡದೆ ಹೋದ್ರು ತಾಯಿ, ನಿಮ್ಮ ಹಣ್ಣನ ಹೆಂಡತಿರೆಲ್ಲ ಒಬ್ರು ಮುಟ್ಟಿ ಹೋದ್ರು ತಾಯಿ, ನೀನಾದ್ರೂ ಬಂದವ ಕಡೆಯಲ್ಲಿ ಅಂತೇಳಿ ಹೆಣ್ಣು ಮಗಳ ತಬ್ಕೊಂಡು ಈ ಶೋಕ ಮಾಡ ಸಮಯದಲ್ಲಿ ನಾನು ಬಂದಿನಿ ತಾಯಮ್ಮ ಅಂತೇಳಿ ಒಡಗುಟ್ಟು ನಿನ್ನ ಪ್ರಾಣ ಹೋಗ ಸಮಯದಲ್ಲಿ ನಿನ್ನ ಬಾಯಿಗೆ ನೋಡುವ ಒಂದಷ್ಟಾಲು ನೀರು ಹೆಣ್ಣು ಮಗಳು ಬಿಟ್ಟಾಳೆ, ಮಗಳು ಬಿಟ್ಟ ಹಾಲು ನೀರು ಕೇಳುವ ನಿನ್ನ ಸ್ವರ್ಗಕ್ಕೆ ದಾರಿ ತೋರುವಾಗ ಸುರಿ ಹೇಳಮ್ಮ
ನಿನ್ನ ಬಾಯಿಗೆ ನೀರನ್ನ ಹಾಲನ್ನ ಬಿಡುವ ಸಮಯದಲ್ಲಿ ನಿನ್ನ ಪ್ರಾಣ ಹೋಗೋ ಸಮಯಕ್ಕೆ ಬಿಟ್ಟಂತ ಹಾಲು ನೀರು ನೀನು ಸ್ವರ್ಗದ್ದು ಉದ್ದಕ್ಕೂ ದಾರಿ ತೋರ್ಕೊಂಡು ಹೋಯ್ತದಲ್ಲ ತಾಯಿ. ಆವಾಗ ತಾಯಿ ಮಹಾದೇವಮ್ಮ ನೋಡವ್ವ ತಾಯಿ, ನೀನು ತೀರ್ಕೊಂಡ ಮೇಲೆ ತಬ್ಲೆ ಆಗಿರ್ತಕ್ಕಂಥ ನಾನೇನಾದ್ರೂ ವಂಶಕ್ಕೆ ಒಬ್ಬ ಮಗ ಈ ಪಟ್ಟಣದಲ್ಲಿ ಉಳ್ಕೊಂಡಂತ ಸಮಯದಲ್ಲಿ ಆವಾಗ ಒಡಗುಟ್ಟಾಗಿರ್ತಕ್ಕಂಥವಳು ನಮ್ಮ ಅಕ್ಕಯ್ಯ ತನ್ನ ಗಂಡನ ಆಗಿರ್ತಕ್ಕಂಥ ಆ ಗಂಡ ಬಂದು ಕುಂತ್ಕೊಂಡಾಗ ಗಂಡನಿಗೆ ಹೇಗೆ ಕೇಳ್ತಾಳೆ, ಏನಂತ? ನಮ್ಮ ತಾಯಿ ಸತ್ತು 3 ವರ್ಷವಾಗೋಯ್ತು, ತಂದೆ ಸತ್ತು 12 ವರ್ಷವಾಗೋಯ್ತು, ತಬ್ಲೆ ತಮ್ಮ ಒಬ್ಬನೇ ನನ್ನ ತವ್ರ ಮನೆಯಲ್ಲಿದ್ದಾನೆ, ಅವನಿಗೆ ಇನ್ಯಾರು ದಿಕ್ಕು ನಾವೇ ತಾನೇ ತಂದೆ ತಾಯಿಗಳು, ಅವನಿಗೆ ಯಾವ್ದಾದ್ರು ಒಂದು ಹೆಣ್ಣು ಮಣ್ಣು ತಂದು ಮದುವೆ ಮಾಡ್ಬೇಕು ಅಂತ ಹೇಳಿ 16 ಊರು ತಿರುಗಿ ಒಪ್ಪುದೇಣ ಗೊತ್ತು ಮಾಡಿ ಆ ಮದುವೆ ದಿನಕ್ಕೆ ಸೀತಾಳ ಚಪ್ರವನ್ನ ಹಾಕಿ ಕುರುಬುರಿ ಬೀರಪ್ಪನ ಹುರುದಾರ ತರಿಸಿ ಕುಂಬಾರ ಗುಂಡಪ್ಪನ ಹೊಸಗಡಿಗೆಯನ್ನು ತರಿಸಿ ಆ ಒಡಗುಟ್ಟು ಅವ್ವ ಒಲೆಯ ಕರೆಗೆ ಹೋಗಿ ಒಡಗುಟ್ಟು ಕೇಳವ್ವ, ಒಡಗುಟ್ಟು ಕೇಳವ್ವ, ಬಡಿಯ ಮೇಲೆ ನೋಡವ್ವ, ಮುತ್ತಲು ನಡೆಗೆ ಒಳಗೆ ನನ್ನ ಒಡಗುಟ್ಟು ಕೇಳವ್ವ, ಒಡಗುಟ್ಟ ಕೇಳ ತರುತ್ತಾಳೆ ಸುವಾಬ ಚಂದನಂತೆ ಕಾಯಮ್ಮ ಕೇಳೋ. ಒಡಗುಟ್ನ ಕೇಳನ್ನ ತರ್ತಾಳೆ ಒಡಗುಟ್ಟು ನೋಡವ್ವ ಸೀತಾಳ ಚಪ್ರದಡಿ ಒಳಗೆ ಹೆಣ್ಣು ಗಂಡುಗಳ ಕೈ ಹಿಡಿದು ದಾರ ಮೂರ್ತ ಎರೆದು ಬಿಟ್ಟು ನಮ್ಮ ಅಪ್ಪರ ಮನೆ 6 ಸಾಗರವಾಗ್ಲಿ ಅಂತ ಹೇಳ್ಬಿಟ್ಟು, ತಮ್ಮಯ್ಯ ನೀ ಸುಖವಾಗಿ ಚೆನ್ನಾಗಿ ಬಾಳಪ್ಪ, ನನ್ನ ತವ್ರ ಮನೆ ಎಸಿನದಕ್ಕೆ ನೀನಾದ್ರೂ ಒಂದು ಕುಡಿ ಇದ್ದೇಯಲ್ಲಪ್ಪ ಅಂತ ಹೇಳಿ ನನ್ನ ಒಂದು ಗುಟ್ಟದ ಅಂತ ಹೊಡಬಿಟ್ಟು ನನಗೂ ಆಶೀರ್ವಾದ ಮಾಡಿಬಿಟ್ಟು ಅವಳ ಗಂಡನ ಮನೆಗೆ ಹೋಗ್ತಾಳೆ ತಾಯಿ. ಗಂಡನ ಮನೆಗೆ ಹೋಗಿ ನೋಡವ್ವ 70 ವರ್ಷದ ಮುಪ್ಪಿನ ಕಾಲದ ಮುದುಕಿ ಆಗಿದ್ರು, ಅಪ್ಪನ ಮನೆ ಸಪ್ಪೆ ಸೊಪ್ಪು ನೀರಂಬ್ಲಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಎಂತವ್ರಿಗಾದ್ರೂ ಆಸೆ. ಅವಳ ಗಂಡನ ಮನೆಯಲ್ಲಿ ಕೊಕ್ಕು ಅಂತ ಕೋಳಿ ಕೂಗು ತಕ್ಷಣ ಬರಬೋಗರಾಗಿ ಎತ್ತು ಕುಳಿತುಕೊಂಡು ನನ್ನ ಹೊಡಗುಟ್ಟಾಗಿರ್ತಕ್ಕಂಥವಳು ಏನಾದ್ರೂ ಇದ್ರೆ ಅವ್ವ ಕುಕ್ಕೆಯ ತಕ್ಕಂಡು ಕುಕ್ಕೆಯ ತಕ್ಕಂಡು ರಾಗಿಯ ತುಮಕಂಡು ರಾಗಿಯ ತಕ್ಕಂಡು ರಾಗಿ ಕಲ್ಲಿನ ಮುಂದೆ ಕುಂತುಕೊಂಡು ಹೊಡಗೊಟ್ಟು ಕುಳಿತುಕೊಂಡು ಹೊಡಗೊಟ್ಟು ರಾಗಿಯ ಬಿಸಿಗಂಡು ರಾಗವ ಪಡ್ಕಂಡು ಒಡಗುಟ್ಟಿನಿಂದ ವೀರ ಸ್ವರ್ಗ ಸಿಕ್ಕತ್ತಲ್ಲ ತಾಯಿ. ತಾಯಿ ಅಕ್ಕಯ್ಯ ಬಂದು ಆದಿಕ ಕೊಡ್ಬೇಕೆ, ಬಾವಾಜಿ ಬಂದು ಬಹುಮಾನ ಕೊಡ್ಬೇಕೆ ತಾಯಿ. ಅಕ್ಕ ಬಂದು ಏನಪ್ಪ ಆದಿಕ ಕೊಡ್ತಾಳೆ, ಬಾವ ಬಂದು ಏನಪ್ಪ ಬಹುಮಾನ ಕೊಡ್ತಾನೆ ಅಂತ ಹೇಳಿದಿಲ್ಲ ತಾಯಿ. ಹೆಣ್ಣು ಮಕ್ಕಳ ಪುಣ್ಯವ ಬಣ್ಣಿಸಿ ಹೇಳಿದನಲ್ಲ ತಾಯಿ. ಇದಕ್ಕಿಂತ ಬೇಕಮ್ಮ ಹೆಣ್ಣು ಮಗಳು ಬಂದು ಕೊಡುವಂತ, ಹೆಣ್ಣು ಮಗಳು ಬಂದು ಕೊಡ್ತಕ್ಕಂತ ಆದಾಯ ಇದಕ್ಕಿಂತ ಬೇಕಮ್ಮ ತಾಯಿ. ತಾಯಿ ಅಕ್ಕನಿಲ್ಲದ ಮೇಲೆ ಬಾವನಿಲ್ಲದ ಮೇಲೆ ನಾ ಬಾಳ ಬಾರದವ ತರೆಯಲ್ಲಿ ಸುವಾಬಚನ ಮಾದೇವಮ್ಮ. ತಾಯಿ ಅಕ್ಕಯ್ಯ ಹಿಂದೆ ಹೋದ ಮೇಲೆ ಬಾವಾಜಿ ಇಲ್ಲದ ಮೇಲೆ ತರೆಯ ಮೇಲೆ ನನ್ನಂತ ಪಾಪಿ ಬಾಳಬಾರ್ದು ಅಂತೇಳಿ ಕಂದ ಬೈದಾಳ ರಾಮ. ತಾಯಿ ಕೊರಳ ಬಾಚಿ ತಬ್ಬಿಕೊಂಡು ದುಃಖ ಮಾಡ್ತಿರವರಂತೆ. ಅಪ್ಪ ಬೈದಾಳ ರಾಮ, ಯಾಕಪ್ಪ ಇಷ್ಟು ದುಃಖ ಮಾಡ್ತಾ ಇದ್ದಿ? ಅಕ್ಕ ಇಲ್ಲಿ ಇರ್ತಕ್ಕಂಥವ್ರು ಬಾವಾಜಿ ಇಲ್ಲದೆ ಇರ್ತಕ್ಕಂಥವ್ರು ಅನೇಕ ಜನ ಈ ಭೂಮಿ ಬೆಳೀತಾರಲ್ಲೋ, ನೀನ್ ಯಾಕಪ್ಪ ಇಷ್ಟು ದುಃಖ ಮಾಡ್ತಾ ಇದ್ದೀಯ? ನಿಮ್ಮ ತಂದೆ ಸೋಮಪ್ಪ ಸತ್ತ ದಿನಗಳಿಂದ ಮನೆಗೆ ಮುಡಿಯಲಿಲ್ಲ ಕಾಣೋ, ಮತ್ತೊಬ್ಬ ಪತಿಯ ನಾನು ಕಣ್ಣೆತ್ತಿ ನೋಡ್ಲಿಲ್ಲ ಕಾಣೋ, ಮತ್ತೊಬ್ಬ ಮಗಳ ನಾನು ಹಡಿಯಲಿಲ್ಲ ಕಾಣಪ್ಪ. ಹುಟ್ಟಿದವನು ನೀವೊಬ್ಬನೇ, ಬೆಳೆದವನು
ಒಬ್ಬನಲ್ಲೋ ಕಂದ ರಾಮಯ್ಯ. ಹಕ್ಕಯ್ಯ ಉಳ್ಳವರೆಲ್ಲ ಅವ್ರ ಅಕ್ಕನ ಮನೆಗೆ ಹೋದರೆ ಅಕ್ಕನ ಹಿಂದ ಅಕ್ಕ ಅಂತಾರಲ್ಲಪ್ಪ ಮಗನೇ. ಬಾವಾಜಿ ಉಳ್ಳವರೆಲ್ಲ ಅವ್ರ ಬಾವ್ರ ಮನೆಗೆ ಹೋದ್ರೆ ಬಾಮೈದ ಬಂದ ಅಂತ ಬಾವಣಿಸಿ ಕಳಗಿಸ್ತಾರಲ್ಲಪ್ಪ ಅವ್ರ ಬಾವ. ಅಪ್ಪ ಅಕ್ಕನುಳ್ಳವರೆಲ್ಲ ಅಕ್ಕನ ಮನೆಗೆ ಹೋದರೆ, ತಂಗಿ ಉಳ್ಳವರೆಲ್ಲ ತಂಗಿ ಮನೆಗೆ ಹೋದ್ರೆ ತಂಗಿದ್ದು ತುಳುಕಿದ್ದು ಬರ್ತಾರೆ. ಅಕ್ಕ ಉಳ್ಳವರೆಲ್ಲ ಆ ಅಕ್ಕನ ಮನೆಗೆ ಹೋದ್ರೆ ಹಕ್ರಿಯಿಂದ ನನ್ನ ತಮ್ಮ ಬಂದ ಅಂತ ಕಾಣ್ತಾರೆ ಹಕ್ಕಯ್ಯ. ಓಡುಗುಟ್ಟಿಲ್ಲದ ತಪ್ಪಲಿ ಮೈದಾನ ರಾಮ, ನಿನ್ಯಾರ ತವರಿಗೆ ನಾನು ಕಲಗಲಿ ಅಂತ ಹೇಳಿ ಮಾದೇವಮ್ಮ ಶೋಕ ಮಾಡವಳಂತೆ ಮಾದೇವಮ್ಮ. ಮೇಲೆ ಬದ್ದು ಫಲವಿಲ್ಲ ತಾಯಿ. ನಾನು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ರು, ಕಂಡವರ ಹೊಲದಲ್ಲಿ ಮೇಯ್ತಕ್ಕಂತ ಹಸುವನ್ನ ದನವನ್ನ ಹಟ್ಟು ಅಂತ ದೋಷಕ್ಕೆ ಈ ಜನ್ಮದಲ್ಲಿ ನನಗೆ ಹೊರೂಟಿನ ಫಲ ದೊರಕತೆ ಹೋಗ್ಬಿಡ್ತು. ಹಿಂದಿನ ಜನ್ಮದಲ್ಲಿ ಕಂಡವರ ಹೊಲದಲ್ಲಿ ಮೇಯ್ತಿದ್ದಂತ ದನವನ್ನ ಹಟ್ಟು ಹಟ್ಟು ಒಡೆಯೋ ಒಡೆಯೋ ಅಂತ ಯಾರು ಹೇಳದಂತ ಮಾತನ್ನ ಕೇಳಿ ನಾನು ಹಿಂದಿನ ಜನ್ಮದಲ್ಲಿ ಕಂಡವರ ಹೊಲದಲ್ಲಿ ಮೇಯ್ತಕ್ಕಂತ ದನವನ್ನ ಹೊಡೆದಿರಬಹುದು. ಆ ದನವನ್ನ ಹೊಡೆದು ನಾನು ಮತ್ತೊಬ್ಬರ ಹೊಲದಲ್ಲಿ ಮೇಯ್ತಕ್ಕಂತ ದನವನ್ನ ಹೊಡೆದಕ್ಕೋಸ್ಕರ, ಹಸುವನ್ನ ಹೊಡೆದಕ್ಕೋಸ್ಕರ ಈ ಜನ್ಮದಲ್ಲಿ ನನಗೆ ಒಡೂಟಿನ ಫಲ ದೊರಕಿ ಹೋಗ್ಬಿಡ್ತು ತಾಯಮ್ಮ. ಅಕ್ಕನಿಂದೆ ಹೋದ ಮೇಲೆ, ಬಾವಾಜಿ ಹಿಂದೆ ಹೋದ ಮೇಲೆ ಈ ಪಾಪಿಯ ಜೀವ ಈ ತಲೆ ಮೇಲೆ ಮಡಗಿರಬಾರ್ದು ತಾಯಮ್ಮ ಅಂತೇಳಿ ಕಣ್ಣನಾಗಿರ್ತಕ್ಕಂಥ ಮೈದಾನ ರಾಮ. ಅವನು ಕತ್ತಿಯ ತೆಗೆದವನೇ, ಕರದಲ್ಲಿ ಹಿಡಿದವನೇ, ಕರದಲ್ಲಿ ಹಿಡಿದವನೇ, ಎತ್ತಿಸಿರದ ಮೇಲೆ ಬಳಗುತ್ತಾನೆ. ಎತ್ತಿದಂತ ಕತ್ತಿಯನ್ನ ನೋಡಿ ಮಾದೇವಮ್ಮ ಓಡಿ ಬಂದು ಮಗನ ಕೊರಳ ಬಾಚಿ ತಪ್ಪಿಕೊಂಡಂತೆ. ಅಪ್ಪ ಕಂದ ಮೈದಾನ ರಾಮ ಒಲಿದು ಮೊಗವ ತೋರಿ ಹಗಲಿ ಪ್ರಾಣ ಬಿಟ್ಟ ಅಪ್ಪ ನನ್ನ ಬಿಟ್ಟು ಕಂದ ರಾಮಯ್ಯ. ನನ್ನ ತಪ್ಪಲಿ ಮಾಡಿ ಬಿಟ್ಟು ನೀನು ಪ್ರಾಣ ಬಿಡಬೇಡ ಹಂತಿಯಲ್ಲಿ ಮಗನ ಕೊರಳ ಬಾಚಿ ತಪ್ಪಿ ಶೋಕ ಮಾಡಿದಳಂತೆ ಮಾದೇವಮ್ಮ. ಬಾಳೆಗೆ ಒಂದು ಗೊನೆ ಬಿಡುವುದು ಕಾಣು, ಬಾಳವರಿಗೆ ಒಬ್ಬ ಮಗ ಮೈದಾನ ರಾಮ. ಬಾಳ ನೆಂಬಿದ್ನಲ್ಲೋ ನನ್ನ ಕಂದ ಒಲಿದು ಮೊಗವ ತೋರಿ ಹಗಲಿ ಪ್ರಾಣ ಬಿಟ್ಟ ಅಪ್ಪ ನನ್ನ ಕಂದ. ಪ್ರಾಣ ಬಿಡಬೇಡ ಕಾಣು ರಾಮಯ್ಯ, ನನ್ನ ಬಿಟ್ಟು ತಪ್ಪಲಿ ಮಾಡಿ ನೀನು ಪ್ರಾಣ ಬಿಡಬೇಡ ಅಂತೇಳಿ ಮಗನ ಕೊರಳ ಬಾಚಿ ತಪ್ಪಿ ಶೋಕ ಮಾಡವಳಂತೆ. ತಾಯಿ ನೀನ್ ಯಾಕಮ್ಮ ನನ್ನ ಮಗ ಅಂತೇಳಿ ಇಷ್ಟು ದುಃಖ ಮಾಡ್ದೆ
ಆಗಿದ್ದೀಯ ತಾಯಿ. ನಾಯಾಗೆ ನಿನ್ನ ಮಗನಾದ್ಯ ತಾಯಿ. ನೀನ್ ಹೆಂಗೆ ನನಗೆ ತಾಯಾರಿಮ್ಮ? ಅಪ್ಪ, ನಾನು ನಿನ್ನ ತಾಯಿ ಅಲ್ಲದೆ ನೀ ನನ್ನ ಮಗನಲ್ಲದೆ ಮತ್ತಾರ ಮಗನಪ್ಪ? ಅಯ್ಯೋ ಪೆತ್ತ ಮಹಾದೇವಮ್ಮ, ನಿನ್ನ ಹೊಟ್ಟೆ ಒಳಗೆ ನಾನು 9 ತಿಂಗಳು, 9 ಮಾಸ 9 ತಿಂಗಳು ಬೆಳೆಯುವಂತ ಕಾಲದಲ್ಲಿ ನಾನು ನಿನ್ನ ಮಗನಾಗಿದ್ದೆ. ನಿನ್ನ ಹೊಟ್ಟೆಯನ್ನು ಬಿಟ್ಟು ಈ ಭೂಮಿಗೆ ನಾನು ಎಂದು ಜನಿಸಿದನು ಅಂದೇ ನಾನು ಬ್ರಹ್ಮನ ಮಗನಾದ್ನಲ್ಲ ತಾಯಿ. ತಾಯಿ, ಅಕ್ಕನಿಲ್ಲದ ಮೇಲೆ ಬಾವಾಜಿ ಬಾರದೆ ಹೋದ ಮೇಲೆ ಈ ಪಾಪಿಯ ಜೀವ ಈ ಭೀಮವತಿಯ ಪಟ್ಟಣದಲ್ಲಿ ಇದ್ದು ಪ್ರಯೋಜನವಿಲ್ಲ ತಾಯಮ್ಮ. ನನ್ನ ಸಂಗಡ ಓದುವಂತ ಹುಡುಗರೆಲ್ಲ ನನ್ನನ್ನ ಭೀಮವತಿ ಪಟ್ಟಣದಲ್ಲಿ ಒಡಹುಟ್ಟಿದ ತಪ್ಪಲಿ ಮೈದಾನ ರಾಮ ಅಗ್ನಿಂದದವನು ಬಾವನಿಂದ ಪರದೇಶಿ ಅಂತ ಆಡಿಕೊಂಡು ಎಲ್ಲರೂ ನಿಗನಾದ ಮೇಲೆ ನಾನು ಪಾಪಿ ಬದುಕಿ ಬಲವೇನು ತಾಯಮ್ಮ, ನನ್ನ ಪ್ರಾಣ ಬಿಟ್ಟು ಬಿಡ್ತೀನಿ, ನನ್ನ ತಡೆಯಬೇಡ ಅಂತ ಹೇಳಿ ಕತ್ತಿಯನ್ನ ಎತ್ತಿ ಕೈ ಹಿಡ್ಕೊಂಡಂತೆ. ಆವಾಗ ಮಹಾದೇವಮ್ಮ ನನ್ನ ಮಗನು ಪ್ರಾಣ ಬಿಟ್ಬಿಡ್ತಾನಲ್ಲ ಅಂತ ಹೇಳಿ ಕೈಲಾಸಕ್ಕೆ ಕೈ ಮುಗಿದು, ಪರಮೇಶ್ವರ, ಪಾರ್ವತಾದೇವಿ, ನಾನು ಬೇಡುವುದಿಷ್ಟೇ ತಾಯಿ, ಇರುವ ಒಬ್ಬ ಮಗ ಒಲಿದು ಮುಖ ತೋರಿ ಹಗಲಿ ಪ್ರಾಣ ಬಿಟ್ಬಿಡ್ತಾನೆ ಅನ್ನೋದಕ್ಕೋಸ್ಕರ ಸುಳ್ಳಾದ್ರೂ ಹೇಳಿ ನನ್ನ ಮಗನ ಜೀವವನ್ನ ಉಳಿಸ್ಕೋಬೇಕು ಈ ಭೂಲೋಕದಲ್ಲಿ ಅಂತ ಹೇಳಿ ನಾನು ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ ತಾಯಮ್ಮ ಅಂತ ಹೇಳಿ ತಾಯಿ ಮಾದೇವಮ್ಮ ಮೈದಾನ ರಾಮನ ಜೊತೆ ಸುಳ್ಳು ವಾಕ್ಯವನ್ನು ಹೇಳ್ತಿರೋಳಂತೆ. ಅಪ್ಪ ಮೈದಾನ ರಾಮ, ನೋಡಪ್ಪ, ಅಕ್ಕ ಬಾವ ಇಲ್ಲ ಅಂತ ಹೇಳಿ ನೀನ್ ದುಃಖ ಮಾಡಿ ಪ್ರಾಣ ಕಳ್ಕೊಳ್ಬೇಡ ಕಾಣೋ ರಾಮಯ್ಯ. ಹೇಳ್ತೀನಿ ಕೇಳಪ್ಪ, ನಿನಗೆ ಅಕ್ಕಯ್ಯ ಇರುವಾರು, ಅಕ್ಕಯ್ಯ ಇರುವಾರು, ಬಾವಾಜಿ ಇರುವಾರು, ಬಾವಾಜಿ ಇರುವಾರು, ನಿನಗೆ ಚಿಕ್ಕ ಬಂಧುಗಳು ಇರುವಾರು. ಕೈ ಕೈ ಸುಳಿ ಹೇಳಮ್ಮ ಮೈದಾನ ರಾಮ. ತಾಯಿ ಆಡಿದ ಮಾತು ಕೇಳವನೇ ರಾಮಯ್ಯ, ಕೇಳವನೇ ರಾಮಯ್ಯ. ಅವನು ತತ್ತಿ ಕೊಂದೆತ್ತ ತನ್ನಯದ ಭುಜವ, ಸುಳಿ ಹೇಳಮ್ಮ ಮೈದಾನ ರಾಮ. ಕನ್ನಡಾಗಿರುವಂತ ಮೈದಾನ ರಾಮ ಎತ್ತ ತಾಯಿ ಮಾದೇವಮ್ಮ, ಯಾಕಮ್ಮ ಇಷ್ಟೊತ್ತು ಗಂಟ ನೀನು ಸುಳ್ಳು ವಾಕ್ಯವನ್ನು ನುಡಿದೆ? ಹೋಗ್ಲಿ ಬಿಡು, ನೀ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರು ಕೆಡವಿದವರು ಯಾರು ಶ್ರೇಷ್ಠ ಬಾಳದಿಲ್ಲ ತಾಯಿ. ಅವ್ವ, ನೋಡವ್ವ, ನನಗೆ ಅಕ್ಕ ಬಾವಾಜಿ ಇದ್ದಾರೆ ಅಂತ ಹೇಳಿದಿಲ್ಲ ತಾಯಿ. ಅಕ್ಕನ ಹೆಸರ ಹೇಳು, ಬಾವನ ಹೆಸರ ಹೇಳು, ಕೊಟ್ಟಿರುವ ಊರ ಹೆಸರೇಳು. ಆಸುವ ಭಜನ ದೇವಮ್ಮ, ತಾಯಿ ಅಕ್ಕನ ಹೆಸರು ಹೇಳು, ಬಾವಾಜಿ ಹೆಸರು ಹೇಳು, ಕೊಟ್ಟಿರುವಂತ ಊರ ಹೆಸರು ಹೇಳಮ್ಮ. ಹೋಗಿ ನಾನು ಅಕ್ಕ ಬಾವನ ಕರ್ಕೊಂಡು ಬಂದು ಈ ಭೀಮವತಿ ಪಟ್ಟಣದಲ್ಲಿ ಹಬ್ಬ ಮಾಡ್ತೀನಿ ಅಂದನಂತೆ. ಅಯ್ಯೋ ಪರಮೇಶ್ವರ, ನಾಯ ಹೆಣ್ಣು ಮಗಳನ್ನ ಎತ್ತಿದ್ದೀನಪ್ಪ, ಎತ್ತು ತೊತ್ತು ಸಾಕಿ ಸರಿಗೆ ಮತ್ತೊಬ್ಬರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಪ್ಪ. ಹೋಗುವಂತೇನು ನಾನು, ಹೋಗಪ್ಪ ಹೋಗಪ್ಪ, ಹೋಗಿ ಕರ್ಕೊಂಡು ಬರಗಪ್ಪ ಅಂತ ಯಾವ ಊರನ್ನ ಹೋಗಿ ನಾನು ಹೇಳಿ ಕಳಗಲಿ ನನ್ನ ಮಗನ್ನ ಅಂತ ಹೇಳಿ ತಾಯಿ ಮಹಾದೇವಮ್ಮ ಮತ್ತೆ ಕೈಲಾಸಕ್ಕೆ ಕೈ ಮುಗಿದು ಬಿಟ್ಟು ಪಾರ್ವತಿ ಪರಮೇಶ್ವರ ಪಾದವನ್ನು ನೆನೆಕೊಂಡು, ಮೈದಾನ ರಾಮ, ಅಕ್ಕ ಬಾವಾಜಿ ಇರತಕ್ಕಂತ ಊರು ಯಾವ ಊರು ಅಂತ ಕೇಳ್ತಾ ಇದೆಯಪ್ಪ? ಹೇಳ್ತೀನಿ ಕೇಳಪ್ಪ ಮೈದಾನ ರಾಮ. ಅಲ್ಲಿಗಿಲ್ಲಿಗೆ ವಾಸ, ಅಲ್ಲಿಗಿಲ್ಲಿಗೆ ವಾಸ, ಕಲ್ಯಾಣದ ಬಸವೇಶ, ಕಲ್ಯಾಣದ ಬಸವೇಶ. ಅಕ್ಕ ಬಾವಿರುವ ಕೈಲಾಸ, ಸುವಾಪ ಚಂದ ಚಂದ ರಾಮಯ್ಯ ಕೇಳು. ನಿನ್ನ ಅಕ್ಕನೇ ಗೌರಮ್ಮ, ಬಾವನೇ ಮಲ್ಲಯ್ಯ, ಬಾವನೇ ಮಲ್ಲಯ್ಯ. ಸೋದರ ಮಾವಯ್ಯ ಚನ್ನ ಬಸವಣ್ಣ, ಸುವಾಪ ಚಂದ ಚಂದ ರಾಮಯ್ಯ ಕೇಳು. ತಾಯಿ, ಸಭಾಸ್ ತಾಯಿ ಮಾದೇವಮ್ಮ, ಅಕ್ಕನ ಹೆಸರು ಗೌರಮ್ಮ, ಬಾವಾಜಿ ಹೆಸರು ಮಲ್ಲಯ್ಯ.
ಸೋದರ ಮಾವನ ಹೆಸರು ಚನ್ನಬಸವಣ್ಣ. ಇಂತ ಹಕ್ಕ ಮಾವನ ಹೆಸರು ಬಿಟ್ಟುಕೊಂಡು ಇಲ್ಲ ಇಲ್ಲ ಅಂತ ಇಲ್ಲಿ ತನಕ ನನ್ನ ಕಣ್ಣಲ್ಲಿ ಕಣ್ಣೀರು ಕೆಡಬಿಟ್ಟಲ್ಲ ತಾಯಮ್ಮ. ಹಾಗಾದ್ರೆ ತಾಯಮ್ಮ ಹೋಗ್ತೀನಿ ಕೈಲಾಸಕ್ಕೆ, ಅಕ್ಕನ ಕರ್ಕೊಂಡು ಬರ್ತೀನಿ ಬಾವಾಜಿನ ಬರೆಯೋಳು ಬಿಟ್ಟು ಈ ಭೀಮವತಿ ಪಟ್ಟಣದಲ್ಲಿ ಒಡೂಟ್ನಪ್ಪ ಮಾಡ್ತೀನಿ ಅಂದ್ರಂತೆ ಕಂದ ಮೈದಾಳ ರಾಮಯ್ಯ. ಮಗನಾರ್ದಂತ ಮಾತನ್ನ ಕೇಳಿ ಮಹಾದೇವಮ್ಮ ಅಪ್ಪ ಮೈದಾಳ ರಾಮ, ಕೈಲಾಸಕ್ಕೆ ಹೋಗಿದವ್ರು ಯಾರು, ಕೈಲಾಸದಿಂದ ಬಂದಿರೋರು ಯಾರಪ್ಪ, ಆ ಶ್ರೀಗಿರಿ ಪರ್ವತಕ್ಕೆ ಹೋಗಿದವ್ರು ಯಾರಪ್ಪ, ಶ್ರೀಶೈಲ ಪರ್ವತದ ನೆಲೆ ಕಂಡಿರೋರು ಯಾರಪ್ಪ, ತಾಯಿ ಶ್ರೀಶೈಲಕ್ಕೆ ಹೋಗಿರೋರು ಯಾರು, ಬಂದಿರೋರು ಯಾರು ಅಂತ ಹೇಳ್ತಿದ್ದೀಯಲ್ಲ. ಹಾಗಾದ್ಮೇಲೆ ಮಕ್ಕಳನ್ನ ಯಾವ ರೀತಿ ಕೊಟ್ಟು ನೀವು ಮದುವೆ ಮಾಡಿದ್ರಿ ತಾಯಮ್ಮ? ಅಪ್ಪ ಅದೊಂದು ದೊಡ್ಡ ಕತೆ ಕಾಣು ಮೈದಾಳ ರಾಮ. ನೋಡಪ್ಪ, ನಿಮ್ಮ ಅಕ್ಕನಾದ ಗೌರಮ್ಮ ಹುಟ್ಟಿದ್ದಾಗ ನಮಗೆ ತುಂಬಾ ಬಾಳ ಬಡತನವಿತ್ತು ಕಾಣು. ನಿಮ್ಮ ತಂದೆ ಯಾರು ಸೋಮಪ್ಪ, ನಿಮ್ಮ ಅಕ್ಕನಾದ ಗೌರಮ್ಮನ ಮನೆ ಮುಂದ್ಗಡೆ ಕುಂಡ್ರಿಸ್ಕೊಂಡು ಆಟ ಆಡ್ತಾ ಕುಂತಿದ್ರು. ಶ್ರೀಗಿರಿ ಪರ್ವತದಲ್ಲಿರುವಂತಹ ಶ್ರೀಶೈಲದಲ್ಲಿರುವಂತಹ ನಿಮ್ಮ ಭಾವನಾದ ಮಲ್ಲಪ್ಪ ಬೆಳ್ಳಿ ಬಸಪ್ಪನ ಮೇಲೆ ಕುಂತ್ಕೊಂಡು ಬೀದಿ ಬೀದಿ ಒಳಗೂ ಸಾರ್ಕೊಂಡು ಬರ್ತಿದ್ರು ಕಾಣು. ಏನಂತ? ಈ ಹೆಣ್ಣು ಕೊಟ್ಟವರಿಗೆ ಹೊಣ್ಣು ಕೊಡ್ತೀನಿ ಅಂತ ಹೇಳಿ ಸಾರ್ಕೊಂಡು ಬರ್ತಿದ್ರು ಕಾಣು. ಆವಾಗ ನಿಮ್ಮ ತಂದೆ ಯಾರು ಸೋಮಪ್ಪ ಈ ಬಡತನವ ತಾಯಾರದೆ ನಾವು ಕೊಡ್ತೀವಿ ಹೆಣ್ಣು ಮಗಳನ್ನ ಅಂತ ನಿಮ್ಮ ಭಾವನಾದ ಮಲ್ಲಪ್ಪನ ಕರ್ಕೊಂಡು ಬಂದು ಅವರು ಹೆಣ್ಣು ಕೊಡ್ತೀನಿ ಅಂತ ಒಪ್ಪಿಗೆ ಮಾಡಿದ್ರು. ಆವಾಗ ಕೊಂಗದಲ್ಲಿ ತೂರಿ ಕೊಳಗದಲ್ಲಿ ಹಳದು ನಿಮ್ಮ ಅಕ್ಕನುದ್ದಕ್ಕೂ ಒಂದು ಚಿನ್ನವನ್ನ ಕೊಟ್ಬಿಟ್ರು ನಿಮ್ಮ ಭಾವನಾದ ಮಲ್ಲಪ್ಪ. ಕೊಟ್ಬಿಟ್ಟು ಒಪ್ಪಿ ಕರಾರು ಬಡಿಸ್ಕೊಂಡು ಹೋದ್ರು. ಏನಂತಮ್ಮ? ಹೆಣ್ಣು ನಮಗಾಯ್ತು, ಒಂದು ನಿಮಗಾಯ್ತು, ಹೆಣ್ಣು ಕೇಳಕ್ಕೆ ನೀವು ಬರಬೇಡಿ, ಹೊನ್ನು ಕೇಳಕ್ಕೆ ನಾವು ಬರಲ್ಲ ಅಂತ ಒಪ್ಪಿ ಕರಾರು ಬಡಿಸ್ಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೊರಟೋದ್ರು ಕಾಣು. ಯಾವಾಗ ತಾಯಿ ಮಾದೇವ ಮಹಾಮಾತನ್ನ ಹಾಡಿದಳು, ತಾಯಿ ಆಡ್ದಂತ ಮಾತನ್ನ ಕೇಳಿ ಮೈದಾನ ರಾಮನ ಕಣ್ಣಲ್ಲಿ ಕಣ್ಣೀರು ಬಂದಿತ್ತಂತೆ. ಅಯ್ಯೋ ಮಾದೇವಮ್ಮ, ಅವ್ವ ಒಂದು ಚಿನ್ನದ ಆಸೆಗೆ ಹೆಣ್ಣು ಮಾರು ಕಂಡಿರ ಜಾತಿ, ಹೆಣ್ಣು ಮಾಡಿದ ಜಾತಿ, ಚಿನ್ನದ ಹಾಸಿಗೆ ಎಣ್ಣೆ ತಗೊಂಡು ಮಾರ್ಕೊಂಡಿದ್ದೀರಲ್ಲ, ನಿಂಬಬಹುದಮ್ಮ ನಿಮ್ಮ ಈ ದರೆಯ ಮೇಲೆ. ತಾಯಿ ಹೋಗ್ಲಿ ಬಿಡಮ್ಮ, ನೀನು ದುಃಖ ಮಾಡಬೇಡ ತಾಯಮ್ಮ. ಮಾದೇವಮ್ಮ, ನಮ್ಮ ಅಕ್ಕನಾದ ಗೌರಮ್ಮನ ಕೊಟ್ಟು ಮದುವೆ ಮಾಡಿ ಎಷ್ಟು ದಿನಗಳಾಯ್ತು ತಾಯಿ? 12 ವರ್ಷಗಳಾಗೋಯ್ತು ಕಾಣು. ಹೌದಾ? 12 ವರ್ಷದಿಂದ ನಮ್ಮ ಅಕ್ಕ ಗೌರಮ್ಮ ಒಂದು ದಿನನಾದ್ರೂ ಈ ಭೀಮವತಿ ಬರ್ಲಿಲ್ಲ ತಾಯಿ. ಅಪ್ಪ ಒಂದು ದಿನನೂ ಬರಲೂ ಇಲ್ಲ, ನಿಮ್ ಭಾವನಾದ ಮಲ್ಲಪ್ಪ ಕಳಗಿಸ್ಕೊಡ್ಲು ಇಲ್ಲ ಕಾಣು. ಹೋಗ್ಲಿ ಬಿಡು ತಾಯಮ್ಮ, ಆಗಿದ ಮೇಲೆ ಹೋಗ್ತೀನಿ ಕೈಲಾಸಕ್ಕೆ. ನಮ್ಮ ಭಾವನಾದ ಮಲ್ಲಪ್ಪನ ನಮ್ಮ ಅಕ್ಕನಾದ ಗೌರಮ್ಮನ ಕಳಗಿಸ್ಕೊಡುವಂತ ಹೋಗಿ ಕೇಳ್ತೀನಿ. ಅವರು ಕಳಗಿಸ್ಕೊಟ್ರೆ ನಾನು ಅಕ್ಕನ ಕರ್ಕೊಂಡು ಬರ್ತೀನಿ, ಬಾವಾಜಿನ ಬನ್ನಿ ಅಂತ ಬರೆಯಲ್ಬಿಟ್ಟು ಬರ್ತೀನಿ. ಮಹಾದೇವಮ್ಮ ಮಗನಾರ್ದಂತ ಮಾತನ್ನ ಕೇಳಿ ಅಪ್ಪ ಮೈದಾಳ ರಾಮ, ಅಲ್ಲ ಕಾಣೋ, ನಾವು ನೋಡಿದ್ರೆ ಒಪ್ಪತ್ತಿನ ಬಡವರು, ಲಕ್ಕಿ ಸೊಪ್ಪನ ಗುರುಳು ಮುತ್ತಿನ ಮೇಲೆ ಕಾದ ಮಾನೂರು ಬೀದಿ ಶಿವ ತಿರುಪೆ ಮಾಡ್ಕೊಂಡು ತಿಂತಕ್ಕಂತ ತಿರುಕರು ನಾವು. ಈಗಿರುವಾಗ ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಕೈಲಾಸಕ್ಕೆ ಹೋಗಿ ನಿಮ್ಮ ಭಾವನಾದ ಮಲ್ಲಪ್ಪನ ನಮ್ಮ ಅಕ್ಕನ ಕಳ್ಗಿಸ್ಕೊಡು ಅಂದ್ರೆ ಆವತ್ತೇ ಒಪ್ಪಿ ಕರಾರು ಬರೆಸ್ಕೊಂಡು ಕರ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಕಣಯ್ಯ. ನಿಮ್ಮ ಅಕ್ಕ ಬೇಕಾದ್ರೆ ನಾ ಕೊಟ್ರೆ ಒಂದು ಚಿನ್ನನೆಲ್ಲ ಕೊಟ್ಬಿಟ್ಟು ನಿಮ್ಮ ಅಕ್ಕನ ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ಏನಾದ್ರು ನಿಮ್ ಬಾವಾಜಿ ಹೇಳಿದ್ರೆ, ನಾವು ನೋಡಿದ್ರೆ ಬಡವರು ಅಷ್ಟು ಒಂದು ಚಿನ್ನ ಎಲ್ಲಪ್ಪ ಕೊಟ್ಬಿಟ್ಟು ನಾವು ಕರ್ಕೊಂಡು ಬರೋಣ. ಗಂಡನ ಮನೆಯಲ್ಲಿ ಸುಖವಾಗಿ ಬಾಳ್ತಾಳಲ್ಲ, ಅಲ್ಲೇ ನನ್ನ ಹೆಣ್ಣು ಮಗಳು ನಿಮ್ಮ ಅಕ್ಕಯ್ಯ ಸುಖವಾಗಿ ಬಾಳಿ ಸುಮ್ಮಿರಪ್ಪ, ನಾವು ಭೂಲೋಕದಲ್ಲಿ ಹೆಂಗೋ ಬಡತನದಲ್ಲಿ ಬದುಕಿ ಬಾಳೋಣ ಅಂತೇಳಿ ಮಗನ ಕುಲ್ಲ ತಪ್ಪಿಕೊಂಡಂತೆ ಮಾದೇವಮ್ಮ ಮಗನ ಏನಾದ್ರೂ ಉಪಾಯ ಮಾಡಿ ಭೂಲೋಕದಲ್ಲಿ ಉಳಿಸ್ಕೋಬೇಕು ಅಂತ. ತಾಯಿ ಕೈಲಾಸಕ್ಕೆ ಹೋಗಿ ನಮ್ಮ ಭಾವನಾದ ಮಲ್ಲಪ್ಪನ ಕಳಗಿಸ್ಕೊಡುವ ನಮ್ಮ ಅಕ್ಕ ಏನಂತಂದ್ರೆ ಒಂದು ಚಿನ್ನನೆಲ್ಲ ಕೊಟ್ಬಿಟ್ಟು ಕರ್ಕೊಂಡು ಹೋಗು ಅಂತ ಹೇಳ್ತಾನ. ಒಂದು ವೇಳೆ ಆ ರೀತಿಯಾಗಿ ನಮ್ಮ ಭಾವನಾದ ಮಲ್ಲಪ್ಪ ಆ ಮಾತನ್ನ ಹಾಡದೆ ಆದರೆ ಅದಕ್ಕೊಂದು ಉತ್ತರ ಕೊಡೋದು ನನಗೆ ಚೆನ್ನಾಗಿ ಗೊತ್ತಿದೆ ತಾಯಿ. ಏನೇಳ್ತೀಯಪ್ಪ? ಏನಂತ ಕೇಳ್ತಾ ಇದೀಯ ತಾಯಿ? ನಮ್ಮ ಅಕ್ಕನಾದ ಗೌರಮ್ಮನ ಮದುವೆ ಮಾಡ್ಕೊಂಡು ನಮ್ಮ ಭಾವನಾದ ಮಲ್ಲಪ್ಪ 12 ವರ್ಷಗಳಾಯ್ತಲ್ಲ, 12 ವರ್ಷದಿಂದ ಮದುವೆ ಮಾಡಿ ಕರ್ಕೊಂಡು ಹೋಗಿರ್ತಕ್ಕಂಥವನು ಕೈಲಾಸದಲ್ಲಿ ಶ್ರೀಗಿರಿ ಪರ್ವತ ಶ್ರೀಶೈಲದಲ್ಲಿ ಕುಂಡ್ರಿಸ್ಕೊಂಡು ನಮ್ಮ ಅಕ್ಕನಿಗೆ ಏನಾದ್ರೂ ಕುಂಡ್ರಿಸ್ಬಿಟ್ಟು ಊಟಕ್ಕೆ ಏನಾದ್ರು ತಂದಾಗ್ತಾ ಇದ್ದಾನೆ. ಮತ್ತಿನ್ನೇನ್ ಮಾಡ್ತಾ ಇದಾರಪ್ಪ? ಅಯ್ಯೋ ತಾಯಿ ಹೇಳ್ತೀನಿ ಕೇಳಮ್ಮ, ನಮ್ಮ ಭಾವನಾದ ಮಲ್ಲಪ್ಪ ಶ್ರೀಗಿರಿ ಪರ್ವತದಲ್ಲಿ ಬಂದಾಗ ಅಕ್ಕನಾದ ಗೌರಮ್ಮ ಪತಿ ಬಂದಂತೇಳಿ ಪತಿಯ ಪಾದಕ್ಕೆ ಪನ್ನೀರು ತಂದು ಕೊಡ್ಲಿಲ್ವೇ, ಅದು 1,000 ವಜವವ್ವ
ಹೋಗಿ ಸಂತೋಷವಾಗಿ ಕೈಲಾಸದಲ್ಲಿ ಶ್ರೀಶೈಲದಲ್ಲಿ ಸರ್ಸ ಸಲಾಪ ಆಡ್ಲಿಲ್ವೇ? ಅದಕ್ಕೆ ಹಿಟ್ಟು ಬರ್ತದೆಲ್ಲ ನೋಡುವ ಎಷ್ಟಿದ್ರು ವಜಾ. ನಾನು ಈ ಭೂಲೋಕದಿಂದ ನಾನು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀನಲ್ಲ ಅಕ್ಕನ ಕರ್ಕೊಂಡು ಬರೋದಕ್ಕೋಸ್ಕರ. ಅದಕ್ಕೆ ನಮ್ಮ ಬಾಬಾ ಮಲ್ಲಪ್ಪ ನನಗೆ 1 ಲಕ್ಷ ಕೊಟ್ಟು ನಮ್ಮ ಅಕ್ಕನ ಕರ್ತರಬೇಕು. ನಾನು ಇಲ್ಲಿಂದ ಹೋಗೋದಕ್ಕೋಸ್ಕರ ನಮ್ಮ ಅಕ್ಕನ ಕರ್ಕೊಂಡು ನಮ್ಮ ಭಾವನಾದ ಮಲ್ಲಪ್ಪ ನನಗೆ 10 ಲಕ್ಷ ರೂಪಾಯಿ ಕೊಟ್ಕೊಂಡು ನಮ್ಮ ಅಕ್ಕನ ಜೊತೆ ಕರ್ಕೊಂಡು ಈ ಭೀಮಾವತಿ ಪಟ್ಟಣಕ್ಕೆ ಹಬ್ಬಕ್ಕೆ ಬರ್ಬೇಕು. ಹೋಗ್ತೀನಿ ಅಂದ್ರಂತೆ ಕನ್ನಡಾಗಿರ್ತಕ್ಕಂಥ ಮಹಿಳಾ ಮಗನಾಡಿದ ಮಾತುಗಳ ಕೇಳಿ ಮಾದೇವಮ್ಮ ಅಯ್ಯೋ ಇನ್ಯಾವ ರೀತಿ ಸುಳ್ಳು ವಾಕ್ಯವನ್ನು ಹೇಳಿ ನನ್ನ ಮಗನ ಈ ಭೂಲೋಕದಲ್ಲಿ ಉಳಿಸ್ಕೊಳ್ಬೇಕು ಅಂತ ಪುನಃ ಕೈಲಾಸಕ್ಕೆ ಕೈ ಮುಗಿದು ಬಿಟ್ಟು ಅಪ್ಪ ಮೈದಾಳ ರಾಮ ಕೈಲಾಸದಲ್ಲಿರ್ತಕ್ಕಂಥವರೆಲ್ಲ ಅಪ್ಪ ಕೋಟಿಗೆ ಒಬ್ಬ ಭಕ್ತ ಕುಲುಕೊಬ್ಬಿ ಶರಣ 1,96,000 ಶರಣರು ನಿಮ್ಮ ಭಾವನಾದ ಕೈಲಾಸದಲ್ಲಿದ್ದಾರೆ ಕಣ ಶರಣರು. ಎಲ್ಲರೂ ಲಿಂಗಾಯತ್ರೆ. ಆ ಲಿಂಗಾಯತ್ರ ಬಳಿಗೆ ನಿನ್ನಂತ ಲಿಂಗ ಇಲ್ದಿದವನೇನಾದ್ರೂ ಕೈಲಾಸಕ್ಕೆ ಹೋದ್ರೆ ನಿನ್ನ ಕತ್ತಲ್ಲಿ ಲಿಂಗ ಇಲ್ಲದೆ ಹೋದ್ಮೇಲೆ ಲಿಂಗ ಇಲ್ಲದೆ ಇರ್ತಕ್ಕಂಥವ್ರು ಶ್ರೀಶೈಲ ಪರ್ವತಕ್ಕೆ ಯಾರು ಬರಕ್ ಕೂಡುದು ಅಂತ ಹೇಳಿ ಕತ್ತಿನ ಮೇಲೆ ಕೈ ಹಾಕಿ ನಿನ್ನನ್ನ ತಳ್ಳಿ ಬಿಡ್ತಾರಲ್ಲಪ್ಪ. ನೀನ್ ಯಾಕಪ್ಪ ಹೋಗ್ತೀಯಾ ಮಾದೇವಮ್ಮ? ಅಯ್ಯೋ ಪೇತ ಮಾದೇವಮ್ಮ, ಕೈಲಾಸದಲ್ಲಿರ್ತಕ್ಕಂಥವ್ರೆಲ್ಲರೂ ಲಿಂಗಾಯತ್ರೆ ತಾಯಿ. ಅವ್ರ ಕತ್ತಲ್ಲಿ ಕಟ್ಟಿರ್ತಕ್ಕಂಥ ಲಿಂಗಗಳೆಲ್ಲ ಬರೀ ಲಿಂಗವೆಮ್ಮ. ಅದು ಶ್ರೇಷ್ಠವಾದ ಲಿಂಗೋ, ಉತ್ತಮವಾದ ಲಿಂಗೋ, ಕಟ್ಲಿಂಗೋ, ಉಟ್ಲಿಂಗೋ ತಾಯಿ. ತಾಯಿ ಆ ನಮ್ಮ ಭಾವನಾದ ಶಿವಪ್ಪನ ಸನ್ನಿಧಿ ಒಳಗಿರ್ತಕ್ಕಂಥ ಲಿಂಗಾಯತ್ರಿ ಎಲ್ರು ಅವರು ಅಚ್ಚಲಿಂಗಾಯತ್ರು, ನೀತಿ ಲಿಂಗಾಯತ್ರು, ಜ್ಯೋತಿ ಲಿಂಗಾಯತ್ರು ಅನ್ನೋ ವಿಚಾರವನ್ನ ಆ ಲಿಂಗಾಯತ್ರಿ ವಿಚಾರ ಹೇಳ್ತೀನಿ ಕೇಳು. ಹೇಗಪ್ಪ? ಅದು ಯಾವ ಲಿಂಗವಮ್ಮ, ಅದು ಎಂತ ಲಿಂಗವಮ್ಮ, ಯಾವ ಲಿಂಗವಮ್ಮ, ಅದು ಎಂತ ಲಿಂಗವಮ್ಮ, ಅದು ಹುಟ್ಟ ಲಿಂಗವಮ್ಮ, ಅದು ಕಟ್ಟು ಲಿಂಗವಮ್ಮ, ಅದು ನೀತಿ ಲಿಂಗವಮ್ಮ, ಅದು ಜ್ಯೋತಿ ಲಿಂಗವಮ್ಮ, ಯಾವ ಲಿಂಗವಮ್ಮ, ಅದು ಎಂತ ಲಿಂಗವಮ್ಮ. ಬೆಳಿಗ್ಗೆ ಎದ್ದು ಬ್ರಾಹ್ಮಣ ತಾತ ತಣ್ಣೀರು ಮುಳುಗಿ ಗುಡಿ ಒಳ ನಿಂತುಕೊಂಡು ಗಣ 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 ಹಂತ ಗಂಟ ಬಾರಿಸ್ಕೊಂಡು ಪಿಟಿ ಪಿಟಿ ಅಂತ ಮಂತ್ರ ಹೇಳ್ತಾನಲ್ಲವ್ವ. ಆ ಬ್ರಾಹ್ಮಣ ತಾತನು ಗೊತ್ತಾ ನಮ್ಮ ಅರಣ ಮೈಮೇಯೋ, ನಮ್ಮ ಶಿವನ ಮೈಮೇಯೋ, ಯಾವ ಲಿಂಗವಮ್ಮ, ಅದು ಎಂತ ಲಿಂಗವಮ್ಮ, ಅದು ಎಂತ ಆ ಹುಟ್ಟು ಲಿಂಗವಮ್ಮ, ಅದು ಕಟ್ಟು ಲಿಂಗವಮ್ಮ. ಅವ್ವ ಸಾಬರ ತಾತ ಮಸೀದಿ ಒಳಗೆ ನಿಂತುಕೊಂಡು ದಿನಕ್ಕೂ 3 ಸಾರಿ ಕಿವಿಗಳ ಹಿಡಿದು ಕೆಳಗಡೆ ಕುಂತು ಮೇಲಕ್ಕೆ ಎದ್ದು ನಮಾಜ್ ಮಾಡ್ಕೊಂಡು ಅಲ್ಲ ಓ ಅಕ್ಬರ್ ಅಲ್ಲ 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 ಇಲ್ಲ ಅಂತ ನಮಾಜ್ ಮಾಡ್ತಾನಲ್ಲ ಸಾಬರ ತಾತ ಬಲ್ಲ ನಮ್ಮ ಅರಣ ಮೈಮೇಯೋ, ನಮ್ಮ ಶಿವನ ಮೈಮೇಯೋ, ಯಾವ ಲಿಂಗವಮ್ಮ, ಅದು ಎಂತ ಲಿಂಗವಮ್ಮ, ಹುಟ್ಟು ಲಿಂಗವಮ್ಮ, ಅದು ಕಟ್ಟು ಲಿಂಗವಮ್ಮ. ಇನ್ನು ನಿತ್ಯ ಬೆಳಗಾಯ್ತು ಅಂದ್ರೆ ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನದೊಳಗೆ ನಿಂತ್ಕೊಂಡು ದೇವ್ರ ಮುಂದೆ ಗಣಗಣ ಅಂತ ಗಂಟ ಬಾರಿಸ್ಕೊಂಡು ಪಿಟಿ ಪಿಟಿ ಅಂತ ಮಂತ್ರಿ ಹೇಳ್ತಾನಲ್ಲ ಪುಳಿ ಜುಟ್ಟು, ಆ ಪುಳಿ ಜುಟ್ಟು ಬಿಟ್ಕೊಂಡು ಬ್ರಾಹ್ಮಣ ತಾತನಿಗೆ ಏನಾದ್ರು ಗೊತ್ತೇ ನಮ್ಮ ಶಿವನ ಮಹಿಮೆ? ಗೊತ್ತಿಲ್ಲ. ನಮ್ಮ ಹರನ ಮಹಿಮೆ ಅವನು ತಾನೇ ಗೊತ್ತೇ ತಾಯಿ? ಇಲ್ಲ. ಮಸೀದಿ ಒಳಗೆ ನಿಂತ್ಕೊಂಡು ಕಿವಿಗಳು ಹಿಡ್ಕೊಂಡು ಕೆಳಗಡೆ ಕುಂತು ಮೇಲ್ಗಡೆ ಎದ್ದು ಬಗ್ಗಿ ಹಂತು ನಮಾಜ್ ಮಾಡ್ತಾನಲ್ಲ ಅಲ್ಲ ಹೋ ಅಕ್ಬರ್ ಅಲ್ಲಿಲ್ಲ ಅಲ್ಲ ಹೋಗ್ಬರ್ ಅಂತ ನಮಾಜ್ ಮಾಡ್ತಾನಲ್ಲ ಸಾಬ್ರ ತಾತನಿಗೆ ಏನಾದ್ರು ಗೊತ್ತೇ ಶಿವನ ಮಹಿಮೆ? ತಾಯಿ ಅದೆಲ್ಲ ನೋಡುವ ಕೈಲಾಸದಲ್ಲಿ ಕಟ್ಕೊಂಡಿರ್ತಕ್ಕಂಥ ಆ ಕಟ್ಟಾಟದ ಲಿಂಗ, ಬೂಟಾಟದ ಲಿಂಗ, ಅವರು ಕತ್ತಲಿ ಕಟ್ಕೊಂಡಿರೋ ಲಿಂಗ ನನ್ನ ಹೃದಯದಲ್ಲಿದೆ ನೋಡುವ ಆತ್ಮ ಲಿಂಗ ಅಂತ ಹೇಳಿ ಅವನು ನಾನು ಸತ್ಯವಂತನಾಗಿದ್ರೆ ನನ್ನ ಹೃದಯನ ಬಗೆದರೂ ಸಹ ನನ್ನ ಜೀವ ಹೋಗ್ಲಿ ಅಂತ ಹೇಳಿ ಅಕ್ಕ ಅವನ ಪಾದ ನೆನ್ಕೊಂಡು ತಾಯಿಗಿಂತ ಮಿಗಿಲ ದೇವರು ಈ ಪ್ರಪಂಚದಲ್ಲಿಲ್ಲ ಅಂತ ತಾಯಿ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಕತ್ತಿಯನ್ನ ತೆಗೆದು ಬಗ್ಗೆಯನ್ನ ಬಗೆದು ಆತ್ಮಲಿಂಗವನ್ನ ತಾಯಿ ಮಾದೇವಮ್ಮನಿಗೆ ತೋರಿದನಂತೆ. ಕಂದರಾಮಯ್ಯ ಆವಾಗ ಲಿಂಗವ ನೋಡ್ಬಿಟ್ಟು ತಾಯಿ ಮಾದೇವಮ್ಮ ಇಂಥ ಮಕ್ಕಳಿಗೆ ಕೈಲಾಸದಲ್ಲಿ ಸ್ಥಳ ದೊರಕುತ್ತದೆ ಅಂತಂದ್ರೆ ನನ್ನಂತ ಪಾಪಿಗೇಡಿಗಳಿಗೆ ಎಲ್ರಿಗೂ ಕೈಲಾಸದಲ್ಲಿ ಸ್ಥಳ ದೊರಕಿದೆ. ಇವರು ಕೈಲಾಸಕ್ಕೆ ಹೋಗ್ತಕ್ಕಂಥ ಮಗನಿನ ಈ ಭೂಲೋಕದಲ್ಲಿ ಉಳಿತಕ್ಕಂಥ ಮಗನಲ್ಲ. ಮಗನ ಲಿಂಗಕ್ಕೆ ನಾನು ಹೂ ಪುಷ್ಪಗಳನ್ನ ಕೂಗಿ ಆ ಲಿಂಗವನ್ನ ನಾನು ಪೂಜೆ ಮಾಡಬೇಕು ಅಂತೇಳಿ
ತಾಯಿ ಮಹಾದೇವಮ್ಮ ಆ 101 ಜಾತಿ ಹೂಗಳನ್ನ ಕೂಗವಳಂತೆ. ಹೇಗೆ? ಅಳದಲ್ಲುಟ್ಟುವುದೇ ಅಳದಲ್ಲಿ ಬೆಳೆಯುವುದೇ ಬರೋ ಸೆರಗ ಹಿಡಿಯಾದೆ ಹೋಗ್ ಬರೋದು ಸೆರಗ ಹಿಡಿಯುವಂತ ಹುತ್ತಾಣಿ ಹೂವೆ ಮಗನ ಲಿಂಗಕ್ಕೆ ನೀ ದಯವಾಗೋ ಕಣಿ ಹೂವೆ ಓಡಿ ಒಳಗುಟ್ಟುವುದೇ ಓಡಿಲಿ ಬೆಳವಾದೆ ಕುಳ್ಕೆ ಬೆಳೆದು ಗೊಂಡು ಗೊಂಡುಗೂ ಹೂವ ಬಿಡುವ ತುಪ್ಪೆ ಹೂವೆ ಮಗನ ಲಿಂಗಕ್ಕೆ ನೀ ದಯವಾಗೋ ಸುವಾಪ ಜನ ತುಂಬೆ ಹೂವೆ ಮುಸ್ತದಿಗೆ ಮುಟ್ಟಾಗಿ ಸಮರಾತ್ರಿ ಬಸಿರಿಯಾಗಿ ಮುಂಜಾನೆ ಮಗುವ ಹೆರುವಾವೆ ಮುಂಜಾನಿಗೆ ಮಗುವ ಹೆರುವ ಮಲ್ಲಿಗೆ ಹೂವೆ ಮಗನ ಲಿಂಗಕ್ಕೆ ನೀ ದಯವಾಗೋ ಸುವಾಪ ಜನ ಮಲ್ಲಿಗೆ ಹೂವೆ ಕಾಯಿ ಕಕ್ಕಮಾಟ ಚದುರಂಗ ಅದರ ಹೆಸರು ನೋಡು ಅಯ್ಯಪ್ಪ ಅದರ ಹೆಸರು ನೋಡು ಅಯ್ಯಪ್ಪ ನಗುಲುವೆ ಮಗನ ಲಿಂಗಕ್ಕೆ ನೀ ದಯವಾಗೋ ನೀರಿನಲ್ಲುಟ್ಟುವುದೇ ನೀರಿನಲ್ಲಿ ಬೆಳೆಯುವುದೇ ಸೂರ್ಯನಿಗೆ ಹರಿಕೆ ಕೊಡುವ ತಾವರೆ ಹೂವೆ ಮಗನ ಲಿಂಗಕ್ಕೆ ನೀ ದಯವಾಗೋ ಸುವಾಬ ಜನ ತವರೆ ಹೂವೆ ತಾಯಿ ಮಾದೇವಮ್ಮ 101 ಜಾತಿ ಹೂ ಪುಷ್ಪಗಳನ್ನೆಲ್ಲ ಕೂಗಿದಾಗ ಹೌದು. ಮಾದೇವಮ್ಮ ಕೂಗಿದಂತ ತಕ್ಷಣವೇ ಎಲ್ಲ ಹೂಗಳೆಲ್ಲ ಬಂದಿದ್ದಾರೆ. ಎಲ್ಲ ಹೂಗಳೆಲ್ಲ ಬಂದು ಆ ತಾಯಿ ಮಾದೇವಮ್ಮ ಆ ಲಿಂಗಕ್ಕೆ ಕರ್ಪೂರವನ್ನ ಹಚ್ಚಿ ಮಂಗಳಾರತಿ ಮಾಡಿದಳಂತೆ, ಪೂಜೆಯನ್ನು ಮಾಡಿದಳಂತೆ. ಹೇಗೆ? ಆ ಪೂಜೆಯನ್ನು ಮಾಡಿದಾಗ ತಾಯಿ ಮಾದೇವಮ್ಮ ಕಂದನಾಗಿರ್ತಕ್ಕಂಥ ಮೈದಾನ ನಾಮ ಬಗೆದಿರುವಂತ ಆ ತೊಕ್ಕೆ ಯಾವ ರೀತಿಯಾಗಿ ಹಿಂತೋ ಅದೇ ಪ್ರಕಾರವಾಗಿ ಆಗೋಯ್ತಂತೆ. ತಾಯಿ ಪೂಜೆಯನ್ನು ಸಲ್ಲಿಸಿದ ತಕ್ಷಣ ನಿಜ. ಕೊನೆಯಲ್ಲಿ ಬಂದುವಂತೆ ತಾಳೆ ಹೂ ಎಕ್ಕುದು. ಆವಾಗ ಮಹಾದೇವಮ್ಮ ನೋಡ್ಬಿಟ್ಟೆ, ತಾಳೆ ಹೂವೆ ಅಯ್ಯೋ. ಮಗನ ಲಿಂಗಕ್ಕೆ ನೀನು ಪ್ರಿಯವಾಗಿ ಹೋದೆಪ್ಪ, ಎಕ್ಕದುವೆ ನೀನು ಸಹ ಪ್ರಿಯವಾಗಿ ಹೋದೆಪ್ಪ. ನೀವು ನಮ್ಮತ್ತ ಸುಗಂಧ ಪರಿಮಳ ಬೀರ್ತಕ್ಕಂಥ ಹೂವಿನ ವಾಸನೆ ಇನ್ಯಾವ ಹೂಗಳು ಬರಲ್ಲ, ನಾವು ನಿಧಾನಕ್ಕೆ ಹೋಗೋಣ ಅಂತ ನೀವು ಅಹಂಕಾರ ಪಟ್ಕೊಂಡು ಬಂದದ್ರಿಂದ ತಾಳೆ ಹೂವೆ ನೋಡಪ್ಪ, ನೀರಿರತಕ್ಕಂಥ ಕರೆ ಒಳಗೆ ನೀನು ಬೆಳೆಯುವಂತವನಾಗು ತಾಳೆ ಹೂವೆ. ನಿನ್ನ ಮೈಯೆಲ್ಲ ಹುರುಪಮಯ ಆಗ್ಲಿ, ಗರಿಗರಿಗೂ ಮುಳ್ಳಾಗ್ಲಿ. ನೋಡಪ್ಪ, ಹೂ ಮಾತ್ರ ಬಿಟ್ಟರೆ ತಾಳೆ ಹೂವೆ, ನೀನು ತಾಳೆ ಹೂ ಸುಗಂಧ ಪರಿಮಳ ಬೀರಿದ್ರು ಆ ಹೂವಿನ ಮಧ್ಯದಲ್ಲಿ ಕತ್ತೆ ಪಿಂಡೆ ರೀತಿ ಬೆಳೆಯಪ್ಪ. ನಿನ್ನ ಹೂವಿನ ಚಂದವನ್ನು ನೋಡಿ, ನಿನ್ನ ಹೂವಿನ ಚಂದವನ್ನು ನೋಡಿ ಮುತ್ತೈದೆಯರೇನಾದ್ರು ನಿನ್ನ ಕಿತ್ತುಕೊಂಡೋಗಿ ಮಂಡೆ ಒಳಗೆ ಮುಡ್ಕೊಂಡ್ರೆ, ಅವರು ಮಂಡೆ ಒಳಗೆ ಮುಡ್ಕೊಂಡ್ರೆ ಅವರಿಗೆ ಒತ್ತಡ ತಲೆನೋವು ಬರಲಯ್ಯ. ಸುರಿ ಹೇಳಮ್ಮ ದೇವಾರು ದೇವಾರು ಸುರಿ. ನಿನ್ನ ಮುತ್ತೈದೆಯರು ಯಾರು ನಿನ್ನ ಮಂಡೆಗೆ ಮುಡಿದೆ ಹೋಗಲಿ, ನೀನು ಮುಂಡೆರ ತಲೆ ಒಳಗೆ ಸ್ಥಿರವಾಗೋ. ಕಣ್ಣ ತಿನ್ಕೊಂಡು ಮುಂಡೆರ ತಲೆಯಲ್ಲಿ ಸ್ಥಿರವಾಗುತ್ತಾಳೆ ಹೂವೆ. ಕೊಡಮಕ್ಕಳು ನಿನ್ನ ಆ ಮುಡಿವಾಗ ಅವರ ಮಂಡೆ ಒಳಗೆ ಒಡೆದು ಸೀಳಿ ನಿನ್ನ ಮುಡಿಲಾಯ. ಸುರಿ ಹೇಳಮ್ಮ ದೇವಾರು ದೇವಾರು ಸುರಿ. ತಾಳ ಹೂವೆ, ನೀನು ಮಾತ್ರ ಕೊಡಮಕ್ಕಳ ತಲೆ ಒಳಗೆ ಆಹಾ. ಸ್ಥಿರವಾಗು ಹೌದು. ಅಂತೇಳಿ ತಾಳೆ ಹೂವಿಗೆ ಮಹಾದೇವಮ್ಮ ಶಾಪವನ್ನು ಕೊಟ್ಲಂತೆ. ಯಾಕುದುವೆ, ನೀನು ಮಗನ ಲಿಂಗಕ್ಕೆ ನೀನು ಸತ್ಯ ಓದದ್ರಿಂದ ಅಪ್ಪ
ನಿನ್ನ ದೇವತಿದ್ದೇವು ಮಾನ್ರಾಗೆ ಯಾರು ತಕ್ಕಂಡೋಗಿ ನಿನ್ನ ಪೂಜೆ ಮಾಡದೆ ಹೋಗಲಿ. ನೀನು ಮಾಟ ಕುಟ್ಟಕ್ಕೆ ನೀನು ಸ್ಥಿರವಾಗೋ ಮಾಟ ಕುಟ್ಟಕ್ಕೆ ಸ್ಥಿರವಾಗು ಎಕ್ಕದುವೆ ಬಾಳ್ತಿದ್ದವ್ರ ಮನೆಯ ಮುರಿಯುವಂತ ಮನಮುರುಕಿ ನೀನಾಗು. ನೀನು ಕೆಪ್ಪೆ ಕರೆಯಲ್ಲಿ ನೀ ಬೆಳೆಯಯ್ಯ ಯಕುದುವಿಗೆ ಮಾಟ ಕೂಡ್ಲಿಕ್ಕೆ ನೀ ಸರಿಯಾಗು ಅಂತ ಹೇಳಿ ಯಕದು ಶಾಪ ಕೊಟ್ಲಂತೆ ಮಹಾದೇವಮ್ಮ. ಆವಾಗ ಕಂದನಾಗಿರುವಂತ ಮೈದಾನ ರಾಮ ತಾಯಿ ಮಹಾದೇವಮ್ಮ ಕೈಲಾಸಕ್ಕೆ ನಾವು ಹೋಗ್ತೀನಿ ಅಂತ ಹೇಳಿದಾಗ ಅಪ್ಪ ಮೈದಾನ ರಾಮ ಹೋಗವನು ಹೋಗ್ತಾ ಇದ್ದೀಯ ಕಂದ, ನನಗೊಂದು 3 ಮಾತನ್ನ ಹೇಳಿಬಿಟ್ಟು ಹೋಗಪ್ಪ. ತಾಯಿ ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ತಾಯಮ್ಮ. ಹೆಣ್ಣು ಮಕ್ಕಳು ನೋಡವ್ವ ತವ್ರ ಮನೆಯಿಂದ ಯಾರಾದ್ರೂ ಬಂದ್ರೆ ಕೈ ಬಾಯಿ ನೋಡೋದು ಬಲು ಜಾಸ್ತಿ. ನಮ್ಮ ತಾಯಮ್ಮ ಏನ್ ಮಾಡ್ಕೊಟ್ಟು ಕಳಿಸಿದಳು ಅಂತ ನೋಡುವ ಜಾಸ್ತಿ. ಕೈಲಾಸದಲ್ಲಿ ಶ್ರೀಗಿರಿ ಪರ್ವತದಲ್ಲಿ ಕುಂತಿರ್ತಕ್ಕಂಥ ನಮ್ಮ ಹಕ್ಕನಾದ ಗೌರಮ್ಮ, ನಾನು ಅಪರೂಪಕ್ಕೆ ನಾನು ಹಿಂದೆ ಹೋಗ್ತಾ ಇದ್ದೀನಿ. ನಾನು ಒಂದು ದಿನನೂ ನಮ್ಮ ಅಕ್ಕನ ಮುಖ ನೋಡ್ಲಿಲ್ಲ, ಬಾವಾಜಿ ಮುಖ ನೋಡ್ಲಿಲ್ಲ. ನಮ್ಮ ಅಕ್ಕನಿಗೇನಾದ್ರು ಬಾವನಿಗೇನಾದ್ರು ನೀ ಬುದ್ಧಿ ಕಟ್ಕೊಡಮ್ಮ. ಅಪ್ಪ ಕಂದ, ನಾವು ನೋಡಿದ್ರೆ ಒಪ್ಪತ್ತಿನ ಬಡವರು, ನಿಮ್ಮ ತಂದೆ ಆದ ಸೋಮಪ್ಪನವರು ಇದ್ದಂತ ಕಾಲದಲ್ಲಿ ಅಧಿಕವಾಗಿ ಬಾಳ್ತಿದ್ವು. ಇವತ್ತು ನಾವು ಈ ಬಡತನದಲ್ಲಿದ್ದೀವಲ್ಲೋ, ಸಿರಿ ಸಂಪತ್ತು ಐಶ್ವರ್ಯ ಯಾರಿಗಪ್ಪಿಸ್ತೀರ ಹೇಳ್ತೀನಿ ಕೇಳೋ ಮಗನೇ ಕಂದ ಮೈದಾನ ರಾಮ. ಬಡತನ ಸಿರಿತನ ಎಷ್ಟು ದಿನ ಮಾಳಿಗೆ ಮನೆ ಮಠ ಎಲ್ಲಿ ತನಕ, ಬಡತನ ಸಿರಿತನ ಎಷ್ಟು ದಿನ ಮಾಳಿಗೆ ಮನೆ ಮಠ ಎಲ್ಲಿ ತನಕ. ಬಡತನದಲ್ಲಿರುವರು ನಾವು ಕೇಳಪ್ಪ ಕಲ್ಲಯ್ಯ, ನಾ ಏನ ಮಾಡಲಿ ನಿನಗೆ ಕೊಡಲೆಪ್ಪ. ಬಡತನ ಸಿರಿತನ ಎಷ್ಟು ದಿನ ಮಾಳಿಗೆ ಮನೆ ಮಠ ಎಲ್ಲಿ ತನಕ. ಕಂದ, ಬಡತನ ಸಿರಿತನ ಎಷ್ಟು ದಿನವಪ್ಪ, ಮಾಳಿಗೆ ಮನೆ ಮಠ ಎಲ್ಲಿ ತನಕಪ್ಪ ಮಗನೇ. ನಾವು ಸಿರಿತನದಲ್ಲಿ ಬಾಳ್ತಿದ್ದವರು ಇವತ್ತು ಒಪ್ಪತ್ತಿನ ಬಡವರಾಗಿದ್ದೀವಿ. ನಾನು ಏನಪ್ಪಾ ನಿಮ್ಮ ಅಕ್ಕನಾದ ಗೌರಮ್ಮನಿಗೂ ಭಾವನಾದ ಮಲ್ಲಪ್ಪನಿಗೂ ನಾ ಬುದ್ಧಿ ಕಟ್ಟಿಕೊಡ್ಲಿ ಎಂಬುದಾಗಿ ಮಹಾದೇವಮ್ಮ ಹೇಳಿದಾಗ, ತಾಯಿ ಮಹಾದೇವಮ್ಮ ನೋಡುವ ತಾಯಿ, ನಮ್ಮ ತಂದೆ ಆದ ಸೋಮಪ್ಪನವರು ತೀರಿಕೊಂಡ ದಿನಗಳಿಂದ ಯಾವ ರೀತಿ ನೀವು ಈ ಭೀಮಾವತಿಯ ಪಟ್ಟಣದ ಮಾನೂರು ಬೀದಿ ಒಳಗೆ ಹೋಗಿ ಭಿಕ್ಷವನ್ನು ಬೇಡಿ ನನ್ನ ಹೋರುವ ಮಗನ ಸಾಕಿ ಸಲಿಗಿಲಿ ತನಕ ನನ್ನನ್ನ ಇಷ್ಟು ದೊಡ್ಡವನು ಮಾಡಿದೆಯೋ, ಅದೇ ಪ್ರಕಾರವಾಗಿ ಅಕ್ಕ ಬಾವನಿಗೋಸ್ಕರವಾಗಿ ಇವತ್ತು ಈ ಮಾನೂರು ಮನೆ ಬೀದಿಲಿ ಹೋಗಿ ಭಿಕ್ಷೆ ಬೇಡಿ ಅಕ್ಕನಾದ ಗೌರಮ್ಮನಿಗೆ ಕಜ್ಜಾಯದ ಬುತ್ತಿ, ಭಾವನಾದ ಮಲ್ಲಪ್ಪನಿಗೆ ಹಾರುವನದ ಬುತ್ತಿ ಕಟ್ಕೊಡಮ್ಮ ಅಂತೇಳಿ ಮೈದಾನ ರಾಮಯ್ಯ ಕೇಳ್ಕೊಂಡಂತೆ. ಆವಾಗ ತಾಯಿ ಆಗಿರ್ತಕ್ಕಂಥ ಮಹಾದೇವಮ್ಮ, ಆಗ್ಲಪ್ಪ ಮಗನೇ, ನಿನಗೋಸ್ಕರವಾಗಿ ನಿಮ್ಮ ಅಕ್ಕ ಬಾವನಿಗೋಸ್ಕರವಾಗಿ ನಾ ಬೀದಿ ಒಳಗೆ ಭಿಕ್ಷೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಭೀಮಾವತಿಯ ಪಟ್ಟಣದ ರಾಜ ಬೀದಿ ಒಳಗೆ ಅವಳು ಶೆರಗೊಟ್ಟಿ ಭಿಕ್ಷೆ ಬೇಡ್ತಿರೋಳಂತೆ. ಹೇಗೆ ಕಣ್ಣೆತ್ತಿ ನೋಡ